ದಿನ 1 ಅವರು ನನಗೆ ಟೆನ್ಷನ್ ಆದಾಗೆಲ್ಲ ಧ್ಯಾನ ಮಾಡಿ ರಿಲ್ಯಾಕ್ಸ್ ಮಾಡ್ಕೋತೀನಿ ಅಂತಂದರೆ ಅದು ಧ್ಯಾನ ಅಲ್ಲ. ನಿಜವಾದ ಧ್ಯಾನ ಅಂದರೆ ನಿಮ್ಗೆ ಟೆನ್ಷನ್ ಆಗೋದಕ್ಕೆ ಬಿಡೋದಿಲ್ಲ. ನಮಸ್ಕಾರ. ಒಂದು ಸಂಚಿಕೆಯಲ್ಲಿ ಸರಹಪಾದನನ್ನು ನಟರಾಜ್ ಬೂದಾಳ್ ಅವರು ಅನುವಾದ ಮಾಡಿದ್ದನ್ನು ಒಂದು ಸಂಚಿಕೆ ಮಾಡಿದ್ದೆ. ಈಗ ಮತ್ತಷ್ಟು ಅವನ ಸಾಲುಗಳನ್ನು ತಮಗೆ ಪರಿಚಯ ಮಾಡಿಕೊಡ್ಬೇಕನ್ನಿಸ್ತು. ಸರಹಪಾದ ಯಾರು ಎತ್ತ ಅವನ ಕೃತಿಗಳ ಬಗ್ಗೆ ಆ ಸಂಚಿಕೆಯಲ್ಲಿ ವಿವರಣೆ ಕೊಟ್ಟಿರೋದ್ರಿಂದ ದಯವಿಟ್ಟು ಆ ವಿಡಿಯೋ ನೋಡಿಲ್ದಿರೋ ದಯವಿಟ್ಟು ಅದನ್ನು ನೋಡಿ. ಯಾಕೆಂದರೆ ಅಲ್ಲಿ ಪರಿಚಯನ ಇಲ್ಲಿ ಮತ್ತೆ ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಸರಹಪಾದ ಯಾಕೆ ನನಗೆ ಮತ್ತೆ ಇಷ್ಟ ಆಗ್ತೀನಿ ಅಂತಂದರೆ, ಮತ್ತು ನಟರಾಜ್ ಬೂದಾಳ್ ಅವರು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೇನಕ್ಕೆ ಅಂತ ನನಗನ್ಸೋದಂದರೆ, ಆತನಲ್ಲಿ ಒಂದು ಬಂಡಾಯ ಇದೆ, ಅಧ್ಯಾತ್ಮದಲ್ಲಿ ಬಂಡಾಯ. ಅಂದರೆ ಬುದ್ಧನ ಕಾಲದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಅಧ್ಯಾತ್ಮದ ಪರಿಸ್ಥಿತಿ ಹೇಗಿತ್ತು ಮತ್ತು ಇವತ್ತು ಹಾಗೆ ಇದೆ, ಇಲ್ಲ ಅಂತಲ್ಲ. ಅಧ್ಯಾತ್ಮ ಅಂದ ತಕ್ಷಣ ಅದು ಹೀಗೆ, ಅಧ್ಯಾತ್ಮನ ಮತ್ತೇನೋ ದೊಡ್ಡ ವಿಷಯ, ಘನವಾದ ವಿಷಯಕ್ಕೆ ನಾವು ಹೋಗ್ತೀವಿ, ಸಂಸಾರ ಕೊಳುಕು, ಅಲ್ಲಿಂದ ನಾವು ಮೇಲೇಳಬೇಕು, ಹೀಗೆಲ್ಲ ನಾವು ಒಂದನ್ನು ತಿರಸ್ಕರಿಸಿ ಒಂದು ಕಡೆಗೆ ಹೋಗುವಂತಹ ಭಾವ ನಮ್ಮಲ್ಲಿ ಯಾವಾಗ ಹೆಚ್ಚಾಗುತ್ತೆ, ಸಂಸಾರದಲ್ಲಿ ಸುಖ ದುಃಖಗಳನ್ನು ನಾವು ಅನುಭವಿಸ್ಕೊಳ್ತಾ ಇದು ನನಗೆ ಸಾಕು ಅನ್ನಿಸ್ದಾಗ, ರೋಸದ ಹೋದಾಗ, ಜಿಗುಪ್ಸೆ ಬಂದಾಗ, ಇಂಥವೆಲ್ಲ ಕಾರಣಕ್ಕೆ ಅಧ್ಯಾತ್ಮದ ಕಡೆಗೆ ನಾವು ಒಲವು ತೋರಿದಾಗ, ಇದನ್ನೇ ಬಂಡವಾಳ ಮಾಡಿಕೊಳ್ಳುವಂತಹ ಜನ ಆಧ್ಯಾತ್ಮಿಕತೆಗೆ ಒಂದು ಶ್ರೇಷ್ಠತೆಯ ಲೇಬಲ್ ಹಚ್ತಾರೆ. ನಾನು ಏನೋ ಕಂಡುಕೊಂಡ್ಬಿಟ್ಟಿದ್ದೀನಿ, ನಾನು ನಿಮ್ಮೆಲ್ಲರಿಗಿಂತ ಶ್ರೇಷ್ಠ, ನಾನು ಗುರು, ನಾನು ಸ್ವಾಮೀಜಿ, ನಾನು ಜಗದ್ಗುರು ಅಂತ ಹೇಳ್ಕೊಳ್ಳೋರು, ಅಥವಾ ಅವರು ಜಗದ್ಗುರು, ಅವರ ಪರಂಪರೆಯಲ್ಲಿ ಬಂದವರು ನಾವು ಅಂತನೋ ತಮ್ಮ ಶ್ರೇಷ್ಠತೆಯನ್ನು ಹೆಗ್ಗಳಿಕೆಯನ್ನು ಮಾಡ್ಕೊಳ್ತಾ ಸಮಾಜದ ಮಾಮೂಲಿ ಸಂಸಾರಿಕರಿಗೂ ಒಂದು ಕೀಳರಿಮೆಯನ್ನು ಮೂಡಿಸ್ತಾ, ಮೊದಲೇ ನಮ್ಮಲ್ಲಿ ಕೀಳರಿಮೆ ಮೂಡೋಗಿರುತ್ತೆ ಸಂಸಾರಸ್ಥರಿಗೆ, ಅದ್ರ ಮೇಲೆ ಅದು ಮತ್ತಷ್ಟು ಮಾಡ್ತಾ ಅದನ್ನು ಬಂಡವಾಳ ಮಾಡಿಕೊಂಡು ಅಧ್ಯಾತ್ಮವನ್ನೇ ಬಿಸ್ನೆಸ್ ಮಾಡಿಕೊಂಡವ್ರು ಇವತ್ತು ಮಾತ್ರ ಅಲ್ಲ, ಆಗಿನ ಕಾಲದಲ್ಲೂ ಇತ್ತು. ಮತ್ತು ಅದಿಲ್ಲ ಅಂತಂದ್ರು ಒಂದು ಪೂರ್ವಗ್ರಹ ಪೀಡಿತ ಮನಸ್ಸು ನಮಗಿರುತ್ತೆ. ಅದಕ್ಕೆ ಉಪನಿಷತ್ತು ಇದು ಏನಂತ ನೀವು ತಿಳಿದಿದೆಯೋ ಅದು ಇದಲ್ಲ ಅಂತ ಶ್ಲೋಕದಲ್ಲಿ ಹೇಳುತ್ತೆ. ಅಂದರೆ ನಮಗೆಲ್ರಿಗೂ ನಮ್ಮದೇ ಒಂದು ಪೂರ್ವಗ್ರಹವಿರುತ್ತೆ, ಎಲ್ಲ ವಿಷಯದಲ್ಲೂ ಇರುತ್ತೆ, ಅಧ್ಯಾತ್ಮದಲ್ಲೂ ಇರುತ್ತೆ. ಭಗವಂತ ಹಾಗೆ, ಭಗವಂತ ಹೀಗೆ, ಧ್ಯಾನ ಅಂದರೆ ಇದು, ಆತ್ಮ ಪರಮಾತ್ಮ, ಇದು ಬಂಧನ, ಇದು ಮೋಕ್ಷ, ನಾವು ಓದಿರೋದ್ರಿಂದ ಮತ್ತೊಂದನ್ನು ಎರವಲು ಪಡೆದಿರ್ತೀವಿ. ಆ ಮಾಹಿತಿಯನ್ನು ಜ್ಞಾನವನ್ನಾಗಿ ಬದಲಾಯಿಸಿಕೊಳ್ಳದೆ ನಾವು ಇರ್ತೀವಿ. ಯಾಕೆಂದರೆ ಗುರು ಸಂಪರ್ಕ ಇಲ್ಲ, ಗುರುವಿನಿಂದ ಮಾರ್ಗ ಪಡೆದು ಅನುಭವದಲ್ಲಿ ಆ ಮಾತುಗಳನ್ನು ನಾವು ಕಂಡುಕೊಂಡಿಲ್ದಿರೋದ್ರಿಂದ, ನಾವು ಪುಸ್ತಕ ಓದುವುದರಿಂದ ಮತ್ತು ಪ್ರವಚನ ಕೇಳುವುದರಿಂದ ನಮ್ಮದೇ ಒಂದು ಅಭಿಪ್ರಾಯಗಳು ಮೂಡಿರುತ್ತೆ. ಆ ಅಭಿಪ್ರಾಯಗಳನ್ನು ಸತ್ಯ ಅಂತ ತಿಳ್ಕೊಂಡು ನಾವು ನಡ್ಕೊಂಡು ಹೋಗ್ತೀವಿ. ಆಗ ನಮಗೆ ನಿಜವಾದ ಸತ್ಯದಿಂದ ನಾವು ದೂರ ಆಗ್ತಾ ಹೋಗ್ತೀವಿ. ಆಗ ಮತ್ತೆ ಸತ್ಯವನ್ನು ಕಂಡುಕೊಂಡಂತಹ ಗುರು ಬಂದು ಇದು ಅದಲ್ಲ ಅಂತ ಹೇಳಬೇಕಾಗತ್ತೆ. ಬುದ್ಧ ಬಂದ ಸಂಸಾರದಲ್ಲಿರ್ಬಿಡಿ, ಸನ್ಯಾಸತ್ವ ತಗೊಂಡು ಇದರಲ್ಲೇ ಮೋಕ್ಷವನ್ನು ನಿರ್ವಾಣವನ್ನು ಕಂಡುಕೊಳ್ಳಿ ಅಂತ ಎಲ್ಲರನ್ನೂ ಸನ್ಯಾಸಿ ಮಾಡಿದ ಕಾಲ, ಭಿಕ್ಕುಗಳಾಗಿ ಮಾಡಿದ ಕಾಲ. ಅದೇ ಪರಂಪರೆಯಲ್ಲಿ ಬಂದಂತಹ, ಬುದ್ಧನ ಪರಂಪರೆಯಲ್ಲಿ ಬಂದಂತಹ ಸರಹಪಾದ ಸನ್ಯಾಸ ಯಾಕೆ ತಗೋತೀಯ, ಸಂಸಾರದಲ್ಲಿ ಕಂಡ್ಕೋಬೋದಲ್ಲ ಅಂತಂದ. ಅಂದರೆ ಹಾಗಂತ ಬುದ್ಧನನ್ನೇ ತಿರಸ್ಕರಿಸಿಲ್ಲ. ಸನ್ಯಾಸದ ಹೆಸರಲ್ಲಿ, ಭಿಕ್ಕುವಿನ ಹೆಸರಲ್ಲಿ ಸಂಸಾರದಿಂದ ಎಸ್ಕೇಪ್ ಆಗುವಂಥ ಜನಗಳು ಇದನ್ನೇ ಶ್ರೇಷ್ಠ ಅಂದ್ಕೊಂಡು ಇಲ್ಲೇನೋ ಸಿಗುತ್ತೆ ಅಂತ ಮೌಲ್ಯವಾದ ಒಂದು ಮಧುರವಾದಂತಹ ಒಂದು ಅರ್ಥಪೂರ್ಣವಾದಂಥ ಸಂಸಾರವನ್ನು ತೊರೆದು ಇಲ್ಲಿಗೆ ಬರೋದಿಲ್ಲ. ಅಲ್ಲಿರೋಂತಹ ಒಂದು ಹಿಪೋಕ್ರೆಸಿ ಇದೆಯಲ್ಲ, ಅದನ್ನು ಧಿಕ್ಕರಿಸ್ತಾ ಹೋದಂಥವನು ಈ ಸರಹಪಾದ. ಅದಷ್ಟೇ ಅಲ್ಲದೆ ಅಲ್ಲಮ ಪ್ರಭು ತಗೊಳ್ಳಿ, ಕಬೀರ್ ದಾಸರು ತಗೊಳ್ಳಿ, ಯಾರೇ ಆಗಲಿ, ಯಾರ್ಯಾರು ಸತ್ಯವನ್ನು ತಾವೇ ಕಂಡುಕೊಂಡಿದ್ದಾರೋ, ಮಾರ್ಗದಲ್ಲಿ ನಡೆದು ಅವರೆಲ್ಲರೂ ಇನ್ನೊಂದನ್ನು ಧಿಕ್ಕರಿಸಿದವರೇ. ಅಂದರೆ ನೀವು ಜಪ ಮಾಡಿದ್ರೆ ಪ್ರಯೋಜನ ಇಲ್ಲ, ನೀವು ಬರೀ ಮಂತ್ರ ಹೇಳೋ ಪ್ರಯೋಜನ ಇಲ್ಲ, ಸುಮ್ಮನೆ ಗಂಗೆಯಲ್ಲಿ ಮುಳುಗಿದ್ರೆ ಪ್ರಯೋಜನ ಇಲ್ಲ, ಶಾಸ್ತ್ರ ಬರೀ ಓದಿದ್ರೆ ಪ್ರಯೋಜನ ಇಲ್ಲ ಅಂತ ಅದನ್ನು ಧಿಕ್ಕರಿಸಿಕೊಂಡು ಬಂದವರೇ. ಹಾಗೆ ಯಾಕೆಲ್ಲ ಧಿಕ್ಕರಿಸ್ತದೆ ಅಂದರೆ, ನಿನ್ನಲ್ಲೇ ಕಂಡುಕೊಳ್ಬೇಕು, ಇದನ್ನು ಬರೀ ಓದುವುದರಿಂದ ಸಾಧ್ಯವಿಲ್ಲ. ಹೊರಗಿದ ಸುಮ್ಮನೆ ಜಪ ಮಾಡ್ಕೊಂಡು ಮನಸ್ಸೆಲ್ಲ ಇದ್ದರೆ ಪ್ರಯೋಜನಕ್ಕಿಲ್ಲ. ಬರೀ ಜಪಮಣಿ ತಿರುಗಿದ್ರೆ ಸಾಕಾಗಲ್ಲ, ತಿರುಗುತ್ತಿರೋ ಮನಸ್ಸನ್ನು ನೀನು ತಡೆ ಹಿಡಿಬೇಕು, ಅದನ್ನು ಚಿತ್ತ ವೃತ್ತಿಯನ್ನು ನಿಲ್ಲಿಸಬೇಕು ಅಂತ ಕಬೀರ್ ದಾಸರು ಹೇಳ್ತಾರೆ. ಪ್ರತಿಯೊಬ್ಬನೂ ಬಂಡಾಯವೇ. ಹಾಗೆ ನೋಡಿದ್ರೆ ಬರೀ ಸರಹಪಾದ ಅಲ್ಲ, ಬುದ್ಧ ಅವನ ಕಾಲಕ್ಕೆ ಬಂಡಾಯವಾದರೆ ಬುದ್ಧನ ಪರಂಪರೆ ಮತ್ತೆ ಯಾವಾಗ ಪೌರೋಹಿತಶಾಹಿ ವರ್ಗ ಆಗಿಬಿಡುತ್ತೆ, ಅಥವಾ ಬರೀ ಹೊರಗಿನ ಸಂಪ್ರದಾಯವಾಗಿ ಉಳ್ಕೊಂಬಿಡುತ್ತೆ. ಹಾಗೆ ಮತ್ತಲ್ಲವ ಬಂಡಾಯ ಹೇಳ್ತಾನೆ, ಆತನ ಸರಹಪಾದ. ತದನಂತರ ಮತ್ತೆ ಅಲ್ಲಿ ಬೋಧಿ ಧರ್ಮ ಬರ್ತಾನೆ, ಅವನು ಮತ್ತೆ ಬಂಡಾಯ ಹೇಳ್ತಾನೆ, ಅವನಲ್ಲಿ ಝೆನ್ ಬುದ್ಧಿಸಮ್ ಆಗುತ್ತೆ. ಹೀಗೆ ಪ್ರತಿಯೊಂದರಲ್ಲೂ ಈ ಕಡೆ ಬಂದರೆ ವಚನಕಾರರು, ತದನಂತರ ಬಂದವರು ದಾಸರು, ಹೀಗೆ ತದನಂತರ ತತ್ವಪದಕಾರರು ಬರ್ತಾರೆ. ಕಡಕೋಳ ಮಡಿವಾಳಪ್ಪ, ಶಿಶುನಾಳ ಶರೀಫರು, ನವಲಗುಂದ ನಾಗಲಿಂಗಪ್ಪ, ಆರೂಢರು, ಹೀಗೆ ಹಲವಾರು ಜನ ಮತ್ತೆ ಬಂದು ಅದು ಹೀಗಲ್ಲ, ಅದು ಹಾಗಲ್ಲ, ಗುರುವಿನ ಮುಖಾಂತರ ಇದು ಕಂಡುಕೊಳ್ಳೋದೇ ಹೊರತು ನೀವೇ ಗಟ್ಟೊಡ್ಕೊಂಡು ಕೂರಲು ಅರ್ಥ ಇಲ್ಲ, ನೀವೇ ಯಾವುದೋ ಊಹಾಪೋಹಗಳಲ್ಲಿ ಬದುಕಬೇಡಿ ಅಂತ ಪ್ರತಿ ಕಾಲದಲ್ಲೂ ಹೇಳ್ಕೊಂಬಂದವರು. ಅದರಲ್ಲಿ ಸರಹಪಾದ ಕೂಡ ಒಬ್ಬ.
ಸರಹಪಾದನ ಅಂದಿನ ಮಾತುಗಳು ಸುಮಾರು ಒಂದೂವರೆ ಸಾವಿರ ವರ್ಷ ಹಿಂದಿನ ವ್ಯಕ್ತಿ, ಸುಮಾರು 2000 ವರ್ಷ ಹಳೆಯ ವ್ಯಕ್ತಿ, ಅವನು ಆಡಿದ ಮಾತುಗಳು ಇವತ್ತು ಹೆಚ್ಚು ಅನ್ವಯವಾಗುತ್ತೆ. ಯಾಕೆಂದರೆ ಇವತ್ತು ನಾವು ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ಅದೇನೋ ಶ್ರೇಷ್ಠವಾದದ್ದು ನಾನಿದು ಅನ್ನೋ ಮಟ್ಟಿಗೆ ಮಾಡ್ಕೋತೀವಿ. ಮತ್ತು ಅದನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮ ಥರ್ಡ್ ಐ ಓಪನ್ ಮಾಡಿಬಿಡ್ತೀನಿ, ಸಹಸ್ರಾರ ಇದಾಗ್ಬಿಡುತ್ತೆ, ನಿಮಗೆ ಅತೀಂದ್ರಿಯವಾದ ಶಕ್ತಿ ಬರುತ್ತೆ. ಇನ್ಯಾರೋ ನೋಡ್ತಾ ಇದ್ದೆ, ಅದು ವ್ಯಕ್ತಿ ಆಸ್ಟ್ರಲ್ ಬಾಡಿ ಅಂತ ಇರುತ್ತೆ, ಮಲಗಿದಾಗ ದೇಹ ಸಂಚಾರ ಮಾಡುತ್ತೆ. ಅದಿರ್ಬೋದು, ಇಲ್ಲ ಅಂತ ಹೇಳಲ್ಲ, ಆದರೆ ಅದರ ಆಮಿಷ ನಿಮಗಿರಬಾರ್ದು. ನನಗೆ ನಿಜವಾದ ಅಧ್ಯಾತ್ಮ ಅಂದರೆ ನನ್ನ ನಾನು ಕಂಡುಕೊಳ್ಳೋದು ಹೇಗೆ, ಅಥವಾ ನಾವು ಬುದ್ಧನ ಮಾರ್ಗದಲ್ಲಿ ನಡೀತೀವಿ ಅಂದರೆ ನಿಬ್ಬಾನ ಪಡೆಯೋದು ಹೇಗೆ, ಕೈವಲ್ಯವನ್ನು ಸಾಧಿಸೋದು ಹೇಗೆ, ಅದಕ್ಕೆ ಹೆಸರು ಏನಾದರೂ ಹೇಳ್ಕೊಳ್ಳೋಣ. ಆದರೆ ಅಲ್ಲಿ ಮುಖ್ಯ ಉದ್ದೇಶ ಸತ್ಯಾನ್ವೇಷಣೆ, ಸತ್ಯವನ್ನು ನಾನಾಗೆ ಕಂಡುಕೊಳ್ಳೋದು ಹೇಗೆ ಅನ್ನೋದಷ್ಟೇ ಅಧ್ಯಾತ್ಮ. ಅದು ಹೊರತಾಗಿ ಇವೆಲ್ಲ ಬೈ ಪ್ರಾಡಕ್ಟ್ಸು. ಆ ಯೋಗ ಮಾರ್ಗದಲ್ಲಿ ನಡಿಬೇಕಾದ್ರೆ ಹಲವಾರು ಸಿದ್ಧಿಗಳು ಬರುತ್ತೆ. ಅದನ್ನು ಪತಂಜಲಿ ಕೂಡ ತನ್ನ ಯೋಗ ಸೂತ್ರದಲ್ಲಿ ತಡೀತೀನಿ. ಇದೆಲ್ಲ ಪೀಠಿಕೆ ಅಷ್ಟೇ. ತದಂಥ ಸರಹಪಾದನ ಮಾತುಗಳಿಗೆ ಹೋಗ್ಬೋಣ. ಸೊ ಅವನು ಹೇಳ್ತಾನೆ, ನೀನು ಸಿದ್ಧಿಗಳ ವಿಷಯಕ್ಕೆ ಹೋಗಬೇಡ, ಅಷ್ಟ ಸಿದ್ಧಿಗಳು ಅಂತ ಹೇಳ್ತಾನೆ. ಅದರಲ್ಲಿ ಮಹಿಮಾ, ಲಗಿಮ, ಗರಿಮಾ ಅಂತೆಲ್ಲ ಹೇಳ್ತಾನೆ. ಅದು ಹಿಗ್ಗೋದು, ಎಲ್ರಿಗಿಂತ ದೊಡ್ಡದಾಗಿ ಬೆಳೆದು ಬಿಡೋದು, ಎಲ್ಲರಿಗೂ ಚಿಕ್ಕದಾಗ್ಬಿಡೋದು, ಭಾರ ಆಗ್ಬಿಡೋದು, ಎತ್ತಕ್ಕೆ ನುಗ್ಗಕ್ಕೆ ಸಾಧ್ಯ ಆಗೋದು, ಭಾರ ಆಗೋದು, ತುಂಬ ಹಗುರವಾಗೋದು, ಈ ಥರ ಎಲ್ಲ ಶಕ್ತಿಗಳು ಸಿಗತ್ತಪ್ಪ. ಅದ ಕಡೆ ಗಮನ ಕೊಡದೆ ನೀನು ಆತ್ಮ ಸಾಕ್ಷಾತ್ಕಾರಕ್ಕಷ್ಟೇ ಗಮನ ಕೊಡು ಅಂತ ಪತಂಜಲಿ ಎಚ್ಚರಿಕೆ ನೀಡ್ತಾರೆ. ಹಾಗೆ ಗೋರಖನಾಥ ಕೂಡ ತನ್ನ ಕೃತಿಗಳಲ್ಲಿ ಎಚ್ಚರಿಕೆ ನೀಡ್ತಾನೆ, ಯಾವ ಸಿದ್ಧಿಗಳ ಕಡೆಗೂ ನೀವು ಗಮನ ಕೊಡಬೇಡಿ, ಆತ್ಮ ಸಾಕ್ಷಾತ್ಕಾರಕ್ಕಷ್ಟೇ ನೀವು ಗಮನ ಕೊಡಬೇಕು ಅಂತ ಎಚ್ಚರಿಕೆ ನೀಡ್ತಾನೆ. ಅದನ್ನು ನಾವು ಮನದಟ್ಟು ಮಾಡಿಕೊಂಡಿಲ್ಲ ಅಂದರೆ ಈ ಥರ ಬಿಸ್ನೆಸ್ ಮಾಡೋದಿದ್ದಾರೆ, ಆಸ್ಟ್ರಲ್ ಬಾಡಿ ನೀವು ಟ್ರಾವೆಲ್ ಮಾಡ್ಬೋದು ಅನ್ನೋದು, ಈ ಆಮಿಷಗಳಿಗೆ ಅಧ್ಯಾತ್ಮದ ಕಡೆಗೆ ಬರಬಾರ್ದು. ಈ ಆಮಿಷಗಳಿಂದ ನಾವು ಯೋಗದ ಕಡೆಗೆ ಬರಬಾರ್ದು. ನಮ್ಮ ಮೂಲ ಉದ್ದೇಶ ನಾನು ಕಂಡುಕೊಳ್ಳೋದು ಹೇಗೆ, ಸತ್ಯವನ್ನು ಕಂಡುಕೊಳ್ಳೋದು ಹೇಗೆ, ನನ್ನ ಅಹಂಕಾರವನ್ನು ಕೊಲ್ಲೋದು ಹೇಗೆ, ಮಾಯೆಯನ್ನು ಮೀರೋದು ಹೇಗೆ, ಇಂಥದಕ್ಕೆ ನಿಜವಾದ ಆಸಕ್ತಿ ಇದ್ದಾಗ ಈ ಡಂಬಾಚಾರದ ಸನ್ಯಾಸಿಗಳೇನಿರ್ತಾರೆ, ನಾನು ನಿಮಗೆ ಅಂಥದ್ದೊಂದು ಕೋರ್ಸಲ್ಲಿ ಇಂಥದ್ದು ಹೇಳ್ಕೊಟ್ಬಿಡ್ತೀನಿ, ನಿಮ್ಮ ಥರ್ಡ್ ಐ ಓಪನ್ ಆಗಿಬಿಡುತ್ತೆ, ಕೂತಲ್ಲಿ ಎಲ್ಲ ಕಾಣುತ್ತೆ, ಈ ಥರ ಅಂತ ಹೇಳೋಂಥದ್ದು, ನನಗಂಥದ್ದೆಲ್ಲ ಗೊತ್ತು ಅಂತ ಪವಾಡ ಪುರುಷ ಅಂದ್ಕೊಂಡು ಕೈಯಿಂದ ವಿಭೂತಿ ಹಾಕೋದು, ಇಂಥ ಡಂಬಾಚಾರದ ಗುರುಗಳಿಂದ, ಸನ್ಯಾಸಿಗಳಿಂದ ಬಿಡುಗಡೆ ಆಗಬೇಕು ನಾವು ಅಂತಂದರೆ ನಮಗೆ ಅಲ್ಲಮ ಪ್ರಭುವಿನ ಮಾತುಗಳು, ಕನಕದಾಸರು, ಪುರಂದರದಾಸರು, ಹಾಗೆ ಕಬೀರ್ ದಾಸರು, ಸರಹಪಾದ, ಗೋರಖನಾಥ, ಇಂಥವರ ಮಾತುಗಳು ಪದೇ ಪದೇ ನಾವು ನೆನಪು ಮಾಡ್ಕೊಳ್ತಾ ಇರಬೇಕು. ಹಾಗಾಗಿ ಇದರ ಅವಶ್ಯಕತೆ ಇದೆ. ಸರಹಪಾದ ತುಂಬ ಚೆನ್ನಾಗಿ ಹೇಳ್ತಾನೆ, ತಾನು ಇದಿರು ಏಕವೆಂದಾದರೆ ಧ್ಯಾನ ಮಾಡಿ ಯಾವುದು ಸಿದ್ಧಿಸಿಕೊಳ್ಳುವೆ. ಇಲ್ಲಿ ತಾನು ಇದಿರು ಅಂತ ಹೇಳ್ತಾನೆ. ಯಾವುದು ತಾನು ಮತ್ತು ಇದಿರು ಏಕವೆಂದಾದ ಮೇಲೆ, ಇದು ತಾನು ಮತ್ತು ಇದರನ್ನು ಹಿಂದಣ ಮುಂದಣ ಅಂತ ಬಳಸ್ತಾರೆ. ಅಲ್ಲಮ ಪ್ರಭುಗಳಾಗಲಿ ವಚನಕಾರರು ಹಿಂದಣ ಮುಂದಣ ಅಂತ ಬಳಸ್ತಾರೆ. ಸಂಸ್ಕೃತದಲ್ಲಿ ತಗೊಂಡಾಗ ದೃಶ್ಯ ಮತ್ತು ದೃಕ್ ಅಂತ ಬಳಸ್ತಾರೆ. ಒಬ್ಬ ನೋಡುತ್ತಿರುವವನು ಮತ್ತು ಕಾಣುತ್ತಿರುವುದು. ಈ ಹಿಂದಣ ಮುಂದಣ ಅಂದರೆ, ಹಿಂದಣ ಅಂದರೆ ನಾನು ನೋಡುತ್ತಿರುವನು, ಮುಂದಣ ಅಂದರೆ ಕಾಣುತ್ತಿರುವುದು. ಹೀಗೆ ಹಿಂದಣ ಮುಂದಣ ಅಂತ ವಚನಕಾರ ಹೇಳಿದ್ರೆ, ಇಲ್ಲಿಯವನು ತಾನು ಮತ್ತು ಇದಿರು ಅಂತ ಇಲ್ಲಿ ನಟರಾಜ ಬೂದಾಳವರು ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ನಾನು ಇಲ್ಲಿದ್ದೀನಿ, ಅದು ಅಲ್ಲಿದೆ. ಏನಪ್ಪ ಅದು? ನಾನು ಆತ್ಮ, ಅವನು ಪರಮಾತ್ಮ, ನಾನು ಅಜ್ಞಾನಿ, ಅದು ಜ್ಞಾನ, ನಾನು ಶಿಷ್ಯ, ಇವನು ಗುರು. ಇವೆಲ್ಲವೂ ಎರಡಾಗಿ ಇಟ್ಟುಕೊಂಡಾಗ ಅದು ಅರ್ಥವಿಲ್ಲ. ಅವೆರಡೂ ಒಂದೇ, ಕೊನೆಗೆ ವ್ಯತ್ಯಾಸವಿಲ್ಲ ಅಂತಂದಾಗ ಯಾವುದನ್ನು ಸಿದ್ಧಿಪಡಿಸ್ಕೊಳ್ತೀಯ ನೀನು? ಮೋಕ್ಷವೂ ಅಲ್ಲ, ಬಂಧನವೂ ಅಲ್ಲ. ನ ಮೋಕ್ಷಂನ ಬಂಧಂ ಶಿವೋಹಂ ಅಂತ ಶಂಕರಾಚಾರ್ಯರು ಅದನ್ನೇ ಹೇಳಿದ್ದು. ನೀನು ಮೋಕ್ಷವೂ ಅಲ್ಲ, ಬಂಧನವೂ ಅಲ್ಲ. ಅಂದರೆ ಆತ್ಮವೇನಿದೆ ಅದು ಸ್ವಭಾವತಃ ಅದು ಸತ್ಯಚಿತ್ ಆನಂದವೇ. ಆದ್ದರಿಂದ ಯಾವುದು ಆನಂದವಾಗಿದೆ, ಹೊಸದಾಗಿ ಆನಂದ ಪಡ್ಕೊಳ್ಳೋಕ್ಕೇನಿದೆ? ನಾವು ಹೋದ ಬಾರಿ ಹೇಳ್ತಿದ್ದೆ ವಿಶ್ರಮದ ಬಗ್ಗೆ. ಇದು ಅಧ್ಯಾತ್ಮ ಅಂದರೆ ನಿಜವಲ್ಲೂ ಕಳ್ಕೊಳ್ಳೋದು, ಪಡ್ಕೊಳ್ಳೋದಲ್ಲ. ಮೋಕ್ಷ ಸಾಧನೆ, ಅದು ಜ್ಞಾನೋದಯ, ಇಂಥವೆಲ್ಲ ದೊಡ್ಡ ದೊಡ್ಡ ಸ್ಪಿರಿಚುಯಾಲಿಟಿ, ಎನ್ಲೈಟ್ಮೆಂಟ್, ಸೂಪರ್ ಕಾನ್ಷಿಯಸ್ನೆಸ್ ಅಂತೆಲ್ಲ ವಿಚಿತ್ರ ಪದಗಳನ್ನ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅಲ್ಲಿ ಜ್ಞಾನ ಉದಯ ನೋಡಿ, ಅಂದರೆ ಜ್ಞಾನ ಅಲ್ಲೇ ಇದೆ, ಅದು ಉದಯಿಸುತ್ತಷ್ಟೇ. ನೀವೊಂದು ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹಾಗೆ ನಾನು ಮುಕ್ತನಾಗಿದ್ದೇನೆ, ಅರಿವಿಲ್ಲದಕ್ಕೆ ಬಂಧನದಲ್ಲಿ ಇದ್ದೀನಿ ಅಂತ ಅನಿಸುತ್ತೆ ಹೊರತು ಇಲ್ಲ, ನಾವು ಸದಾ ಮುಕ್ತನಾಗಿ ಇರ್ತೀವಿ. ನಾವು ಅದು ಅರಿವು ನಮಗೆ ಬರಬೇಕಷ್ಟೆ. ಹಾಗಾಗಿ ಇಲ್ಲಿ ತಾನು ಮತ್ತು ಇದ್ರ ಯಾವುದು ನೋಡುತ್ತಿದ್ದೀವೋ ಅದೇ ಆಗ್ತೀವಿ. ಹೇಗೆ ಕಬೀರ್ದಾಸರು ಸಮುದ್ರದಲ್ಲಿ ನಾವೊಂದು ಬಿಂದು, ಅದನ್ನು ಹೇಗೆ ವಿವರಿಸಲಿ ಅಂತ ಕೇಳ್ತಾರೆ. ಯಾವಾಗ ನಾವು ನದಿ ಅಂತ ಅಂದ್ಕೊಂಡಿರ್ತೀವಿ, ಸಮುದ್ರ ಸೇರಿದಾಗ ನದಿ ಯಾವುದು, ಸಮುದ್ರ ಅದು ಗೊತ್ತಾಗಲ್ಲ. ಸಮುದ್ರದಲ್ಲಿ ಗಂಗೆ ಯಾವುದು, ಕಾವೇರಿ ಯಾವುದು, ನೈಲ್ ನದಿ ಯಾವುದು ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅವೆಲ್ಲವೂ ಒಂದಾಗಿ ಸಮುದ್ರವಾಗಿಬಿಡುತ್ತೆ. ಅಂತಹ ಒಂದು ಸ್ಥಿತಿ ಇರುವಾಗ ತಾನು ಮತ್ತು ಇದಿರು ಅನ್ನುವುದೇ ಇಲ್ಲ. ಅದೆರಡು ಯಾವತ್ತೂ ಏಕವಾಗೇ ಇತ್ತು. ನನಗೆ ಅಜ್ಞಾನದಿಂದ ಎರಡು ಬೇರೆ ಬೇರೆಯಾಗಿ ಕಾಣುತ್ತಿರುವುದರಿಂದ ತಾನು ಮತ್ತು ಇದಿರು ಅನ್ನುವುದೇ ಇಲ್ಲ ಅಂದಾಗ ಯಾವುದನ್ನು ಸಿದ್ಧಿ ಪಡ್ಕೋತೀಯ? ಯಾವಾಗ ನಮಗೆ ಇದು ಅರ್ಥ ಆಗುತ್ತೆ, ಒಬ್ಬ ನಮಗೆ ಸಿದ್ಧಿ
ಕೊಡ್ತೀನಿ, ನಿಮಗೆ ನಾನು ಆತ್ಮ ಸಾಕ್ಷಾತ್ಕಾರ ಮಾಡಿಸ್ತೀನಿ, ನಾನು ಕಂಡುಕೊಂಡಿದ್ದೀನಿ, ನೀನು ಅಜ್ಞಾನಿ ಥರ ಇದನ್ನು ಬಂಡವಾಳ ಅವನು ಮಾಡ್ಕೊಳ್ಳಲ್ಲ. ಆ ಥರ ಮಾಡಿಕೊಂಡ್ರೆ ನೀವು ಸೊಪ್ಪು ಹಾಕೋದು ಇಲ್ಲ, ಮತ್ತು ನನಗೆ ಅಹಂಕಾರ ಮೂಡಲ್ಲ. ನಾನು ಅಹಂಕಾರವನ್ನು ಕಳ್ಕೊಳ್ಳೋದೇ ಅಧ್ಯಾತ್ಮ ಅಂಥೇಳಿ ಆಧ್ಯಾತ್ಮಿಕನಾಗಿದ್ದೀನಿ, ನಾನು ಅಹಂಕಾರವನ್ನು ಕಳ್ಕೊಳ್ತಿದ್ದೀನಿ ಅಂತ ಅಹಂಕಾರ ಬರುವಂಥ ಪ್ರಮೇಯ ನಮಗೇನಿರುತ್ತೆ ಅದನ್ನು ಬಿಡುಗಡೆ ಆಗೋ ಸಾಧ್ಯ. ಬರೀ ಡಂಬಾಚಾರದ ಗುರುಗಳ ಬಗ್ಗೆ ಮಾತ್ರ ಅಲ್ಲ, ಅದು ನಮಗೂ ಅನ್ವಯವಾಗುತ್ತೆ. ನನಗೆ ಅಧ್ಯಾತ್ಮ ಅಂದ ತಕ್ಷಣ ಅದೇನೋ ಪಡ್ಕೊಳ್ಳೋದು ಅನ್ನೋವಂಥ ಒಂದು ಅಹಂಕಾರ ಏನಿದೆ, ಒಂದು ಗುರಿ ಅಂತ ನಾನು ಇಲ್ಲಿಂದ ಅಲ್ಲಿಗೆ ಸಾಕ್ತಿದ್ದೀನಿ ಅನ್ನೋ ಎಯಿಂದ ಬಿಗೆ ಸಾಕ್ತಿದ್ದೀನಿ ಗುರಿ ಏನಿದೆ ಅದು ಕೂಡ ಇರೋದಿಲ್ಲ. ಹಾಗಾಗಿ ತಾನು ಮತ್ತು ಇದ್ರು ಏಕವಾಗಿರೋದ್ರಿಂದ ನಿಮಗೆ ಯಾವುದನ್ನು ಸಿದ್ಧಿ ಪಡ್ಕೊಳ್ತೀವಿ, ಏನೂ ಸಿದ್ಧಿ ಪಡ್ಕೊಳ್ಳೋಕ್ಕೇನೂ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಸುಮ್ಮನೆ ನಾವು ಕಾಣ್ಕೋಬೇಕು. ಅದಕ್ಕೆ ಮುಂದೆ ಸರಹಪದ ಹೇಳ್ತಾನೆ, ಅದು ಮತ್ತು ಧ್ಯಾನ ಬೇರೆ ಬೇರೆ ಎಂದಾದರೆ ಅದನ್ನು ಕುರಿತು ಧ್ಯಾನಿಸುವುದಾದರೂ ಹೇಗೆ? ಅದು ವಾಚ್ಯವೆಂದಾದರೆ ಅದನ್ನು ನುಡಿಯುವುದಾದರೂ ಹೇಗೆ? ಲೋಕ ಸಮಸ್ತವೂ ಇದಿರಿನ ಗುಲಾಮನಾಗಿ ಹೋಗಿದೆ, ಅದರ ನಿಜವ ಅರಿವವರಾರನೂ ಕಾಣೆ. ಅದು ಮತ್ತು ಧ್ಯಾನ ಬೇರೆ ಅದು ಒಂದು ಏನು ಅಂತ ಮತ್ತೆ ಹೇಳಲ್ಲ. ಅದು ಅನ್ನೋದು ಮತ್ತು ನೀವು ಆತ್ಮ ಅಂದ್ಕೊಳ್ಳಿ, ಪರಮಾತ್ಮ ಅಂದ್ಕೊಳ್ಳಿ, ಸತ್ಯ ಅಂದ್ಕೊಳ್ಳಿ, ಅದೇನು ಬೇಕಾದ್ರೆ ಅಂದ್ಕೊಳ್ಳಿ, ಯಾವುದು ಇದೆಯೋ, ಯಾವುದನ್ನು ಪಡಿಬೇಕು ಅಂದ್ಕೊಂಡಿದ್ದೀವೋ ಅದು ಮತ್ತು ಧ್ಯಾನ ಬೇರೆ ಬೇರೆ ಅಲ್ಲಪ್ಪ. ನೀ ಧ್ಯಾನಸ್ಥನಾಗುವುದೇ ಅದು. ಹೇಗೆ ಅದು ಪೂರ್ಣ ಇದು ಪೂರ್ಣ ಅಂತ ಈಶೋಪನಿಷತ್ ಇದು ಶಾಂತಿ ಮಂತ್ರ ಉಪನಿಷತ್ತಲ್ಲಿ ಏನಿದೆ, ಅದು ಪೂರ್ಣ ಇದು ಪೂರ್ಣ, ಪೂರ್ಣದಿಂದಲೇ ಪೂರ್ಣ ಹುಟ್ಟಿದೆ, ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಉಳಿಯುವುದು ಪೂರ್ಣವೇ ಅಂತ ಹೇಳ್ಬೇಕಾದ್ರೆ ಅದು ಮತ್ತು ಇದು ಅನ್ನತ್ತೆ. ಅದು ಇದಕ್ಕೆ ವಿಶ್ಲೇಷಣೆ ಅದು ಕೊಡೋಕ್ಕೆ ಹೋಗಲ್ಲ, ಅದು ನಾವೇ ಕಂಡ್ಕೋಬೇಕು ಅದು ಮತ್ತು ಇದು ಏನು ಅಂತ. ಹಾಗೆ ಇಲ್ಲಿ ಅದು ಮತ್ತು ಧ್ಯಾನ ಅಂತ ಹೇಳಿರುವಾಗ ಅವನೇ ಅದಕ್ಕೇನು ಹೆಸರಿಡಿದೆ ಅದನ್ನು ಅದು ಅಂತ ಕರೆದಿರುವಾಗ ಅದು ಏನು ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಅದು ಮತ್ತು ಧ್ಯಾನ ಅಂದರೆ ಧ್ಯಾನಸ್ಥನ ಆಗುವ ಸ್ಥಿತಿಯೇ ಅದು. ನಾನು ಧ್ಯಾನಸ್ಥನಾಗಿ ಅದನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸಿದ್ಧಿ ಪಡ್ಕೊಳ್ಳೋಕ್ಕೆ ಇಲ್ಲಿ ಏನೂ ಇಲ್ಲ. ತಾನು ಮತ್ತು ಎದುರು ಒಂದೇ ಆಗಿರೋದ್ರಿಂದ ಅದು ಏನಿದೆ, ಯಾವುದು ಒಂದೇ ಆಗಿದೆಯೋ ಅದು ಮತ್ತು ಧ್ಯಾನ ಬೇರೆ ಅಲ್ಲ. ಧ್ಯಾನ ಸ್ಥಿತಿ ಮತ್ತು ಅದು ಎರಡೂ ಒಂದೇ ಆಗಿರುವುದರಿಂದ ಅದು ಮತ್ತು ಧ್ಯಾನ ಬೇರೆ ಬೇರೆ ಎಂದಾದರೆ ಅದನ್ನು ಕುರಿತು ಧ್ಯಾನಿಸುವುದಾದರೂ ಹೇಗೆ? ಅದು ಹೆಂಗೆ ಬೇರೆ ಬೇರೆ ಸಾಧ್ಯ ಆಗುತ್ತೆ? ಅದಿಲ್ಲೋ ಇದೆ, ನಾನು ಧ್ಯಾನ ಮಾಡ್ತೀನಿ ಹೇಗೆ ಸಾಧ್ಯ ಇದೆ? ಧ್ಯಾನಸ್ಥನಾಗುವುದಷ್ಟೇ, ಧ್ಯಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವೇನು ಅನ್ಕೋತೀವಿ, ಧ್ಯಾನ ಅಂದರೆ ಹೀಗೆ ಕೂತ್ಕೊಳ್ಳೋದು, ಹೀಗೆ ಮಾಡೋದು, ಕಣ್ಣು ಮುಚ್ಕೋಬೇಕು, ಹೀಗೆ ಮಾಡಬೇಕು, ಹೀಗೆ ಅಂದ್ಕೊಂಡಾಗ ನಾನು ಏನನ್ನೋ ಮಾಡುತ್ತಿದ್ದೇನೆ ಅಂತ ಬರುತ್ತೆ. ಅದಕ್ಕೆ ನಾನು ಪದೇ ಪದೇ ಕೋಟ್ ಮಾಡ್ತಿರ್ತೀನಿ ಬಸವಣ್ಣನವರ ವಚನವನ್ನು, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದಿ ತಾನು ಇಲ್ಲದಂತಿರಬೇಕು, ಅದು ತಾನಾಗೆ ಆಗುವಂಥದ್ದು. ಮಾಡುವಂತಿರಬೇಕು ಮಾಡದಂತಿರಬೇಕು. ಅದು ನಾನು ಧ್ಯಾನಕ್ಕೆ ಕೂತಿದ್ದೀನಿ, ಆದರೆ ಧ್ಯಾನ ಮಾಡ್ತೀನೋ ಭಾವ ಇರಬಾರ್ದು. ಮಾಡುವ ಮಾಟದಿ ತಾನು ಇಲ್ಲಂತಿರಬೇಕು, ಧ್ಯಾನ ಸ್ಥಿತಿ ತಾನಾಗೇ ಆಗಬೇಕು. ನಾನು ಜ್ವರವನ್ನು ಬರ್ಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನನ್ನ ಚಟುವಟಿಕೆಗಳಿಂದ ನಾನು ಎಕ್ಸ್ಪೋಸ್ ಆಗೋದ್ರಿಂದ ವೈರಸ್ಗೆ ತಾನಾಗೆ ಜ್ವರ ಬರುತ್ತೆ. ಜ್ವರದ ಸ್ಥಿತಿ, ನಾನೀಗ ಜ್ವರದಲ್ಲಿ ಇದ್ದೀನಿ, ನಾನು ಜ್ವರ ಮಾಡ್ಕೋತೀನಿ ಅನ್ನೋಕ್ಕಾಗಲ್ಲ. ಜ್ವರ ಬರುತ್ತೆ, ಜ್ವರದ ಸ್ಥಿತಿಯಲ್ಲಿ ನಾವು ಇರ್ತೀವಿ, ಮಾತ್ರೆ ತೊಗೊಳ್ತೀವಿ, ತಾನಾಗಿ ಗುಣ ಆಗುತ್ತೆ, ನೆಕ್ಸ್ಟ್ ನಾವು ಆರೋಗ್ಯ ಸ್ಥಿತಿಗೆ ಬಂದುಬಿಡ್ತೀವಿ. ಅದು ಸ್ಥಿತಿ. ಹಾಗೆ ಧ್ಯಾನವೂ ಕೂಡ ಹೊರಗಿನಿಂದ ಮಾಡುವಂತಿರಬೇಕು, ಒಳಗೆ ಮಾಡದಂತಿರಬೇಕು. ಹೊರಗಿಂದ ಧ್ಯಾನದ ಪೋಸ್ಚರು, ಆದರೆ ಒಳಗೆ ಧ್ಯಾನಕ್ಕೆ ಪಾಶ್ಚರ್ ಇಲ್ಲ, ಅದಕ್ಕೆಂಥದ್ದು ಭಂಗಿ ಇಲ್ಲ. ಒಳಗಿನ ಭಂಗಿಯೇ ಬೇರೆ, ಅದು ಮಾಡದಂತಿರಬೇಕು. ಹೊರಗಿಂದ ಧ್ಯಾನದ ಸ್ಥಿತಿ ಭಂಗಿ ಆದರೆ ಒಳಗೆ ಧ್ಯಾನದ ಸ್ಥಿತಿ ಅದು ತಾನಾಗಿ ಆಗುವಂಥದ್ದು. ಹಾಗಾಗಿ ಅದನ್ನು ಕುರಿತು ಧ್ಯಾನಿಸುವುದಾದರೂ ಹೇಗೆ? ಯಾವುದು ಒಂದೇ ಆಗಿದ್ದು ಧ್ಯಾನ ಮಾಡೋಕ್ಕಾಗವಲ್ಲ. ಹಾಗಿಲ್ಲಿ ಮಾಡುವುದೆನ್ನುವುದೇ ಇಲ್ಲ. ಅದಕ್ಕೆ ವಿಶ್ರಮ ಅಂತ ಹೇಳಿದ್ದು. ಅಲ್ಲಿ ಆಶ್ರಮವಾದರೆ ಶ್ರಮ ಇದ್ದರೆ ಇದು ವಿಶ್ರಮ. ಇಲ್ಲಿ ಏನೂ ಮಾಡಬೇಕಾಗಿಲ್ಲ, ಅದು ಸ್ಥಿತಿ ತಾನಾಗೆ ಆಗುವಂಥದ್ದು. ಅದು ವಾಚ್ಯವೆಂದಾದರೆ ಅದನ್ನು ನುಡಿಯುವುದಾದರೆ ಹೇಗೆ? ಅದು ವಾಚ್ಯ ಅಂತ ಹೇಳಿ ಹೌದು ಹೇಳೋಕ್ಕೆ ಸಾಧ್ಯ ಇದೆ, ಆತ್ಮ ಹೀಗೆ ಪರಮಾತ್ಮ ಹೀಗೆ ಅದು ಹೇಳೋದಕ್ಕೆ ಸಾಧ್ಯ ಇದೆ. ಯಾಕೆ ಯಾರ ಕೇಳಿ ಹೇಳೋಕ್ಕಾಗಿಲ್ಲ? ಉಪನಿಷತ್ತು ಕೂಡ ಅದು ಹಿರಿಯರಿಂದ ಕೇಳಲ್ಪಟ್ಟಿದ್ದೇವೆ, ಇದನ್ನು ಹೇಗೆ ಹೇಳಬೇಕು ನಮಗೆ ಗೊತ್ತಿಲ್ಲ ಅಂತಾರೆ. ಅಂದವ್ರಿಗೆ ಅದು ಅರಿವಿಲ್ಲ ಅಂತಲ್ಲ, ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ನಾರದರ ಭಕ್ತಿ ಸೂತ್ರದಲ್ಲಿ ಸಿಹಿಯನ್ನು ತಿಂದ ಮೂಗನಂತೆ ಅಂತ ಹೇಳ್ಬಿಡ್ತಾರೆ. ಈ ಭಕ್ತಿಯ ಪರಾಕಾಷ್ಠೆ ಹೇಗಿರುತ್ತೆ ಅಂದರೆ, ಮೂಗ ತಿಂದ ಸಿಹಿ ತಿಂದ ಮೂಗನಂತೆ ಅಂತೆ. ಅವನದನ್ನು ಸಿಹಿನ ಅನುಭವಿಸಿದಾನೆ, ಹೇಗಿದೆ ಅಂತ ಕೇಳೋನು ಹೇಳಕ್ಕೆ ಬರೋವಂತೆ. ಹಾಗೆ ಇದು ವಾಚ್ಯವಲ್ಲ. ಆಗ್ಬಿಟ್ಟು ಇದನ್ನು ನಾನು ಕಂಡುಕೊಂಡಿದ್ದೀನಿ, ನನಗೆ ಅದು ಇದು ಅಂತ ಮೋಕ್ಷದ ಬಗ್ಗೆ ಪುಂಖಾನುಪುಂಖ ಪ್ರವಚನ ಮಾಡ್ತಾ ಕೂತಿದ್ರೆ ಅದು ಅವನಿಗೆ ದಕ್ಕಿಲ್ಲ ಅಂತಲೇ ಅರ್ಥ. ಅದು ಸಾಧ್ಯವೇ ಇಲ್ಲ. ನಾವಾಗೆ ಒಳಗಡೆ ತಾನು ಮತ್ತಿದ್ರು ಒಂದಾಗಿ ನಾವಾಗಿ ಕಂಡುಕೊಳ್ಳುವ ಬಗೆ ಹೊರತು ಮಾತಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಯಾರ್ಯಾರು ಅಧ್ಯಾತ್ಮವನ್ನು ಬಾಯಿ ಚಪ್ಪಲ ಮಾಡ್ಕೊಂಡಿರ್ತಾರೆ, ಅಧ್ಯಾತ್ಮ ಒಂದಷ್ಟು ಬುಕ್ ಓದ್ಬಿಟ್ಟು ಬಾಯಿ ಚಪ್ಪಲದಲ್ಲಿ ಅದು ಹಾಗೆ ಇದು ಹೀಗೆ ಅಂತ ಹೇಳೋ ಅಂತನೋ, ಅಥವಾ ನನಗೆ ಗೊತ್ತು ಅಂತ ಒಬ್ಬ ಹೇಳ್ತಾ ಇದ್ದಾನೆ ಅಂತಂದರೆ, ಇವರಿಬ್ಬರ ಬೇಳೆಕಾಳು ಸರಹಪಾದನ ಮಾತುಗಳಲ್ಲಿ ಬೇಯೋದಿಲ್ಲ. ಯಾಕೆಂದರೆ ಅವನು ಅದನ್ನು ಹೇಳ್ತಾ ಇದ್ದಾನೆ. ಅವನು ಮಾತ್ರ ಅಲ್ಲ, ಉಪನಿಷತ್ಕಾರರಿಂದ ಹಿಡಿದು ನಿನ್ನೆ ಮೊನ್ನೆವರೆಗೂ ಅದನ್ನು ಅದೇ ಹೇಳ್ಕೊಂಬಂದರು. ಶರೀಫಜ್ಜನವರೆಗೂ ಕೂಡ ಇವತ್ತಿನ ಯಾರ್ಯಾರು ಕಂಡುಕೊಂಡಿದ್ರು ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇದು ಹೇಳೋದಕ್ಕೆ ಸಾಧ್ಯ ಇಲ್ಲ.
ಅಂತ. ಹಾಗಾಗಿ ಯಾರದನ್ನು ವಾಚ್ಯ ಅಂತ ಹೇಳ್ತಾರೋ ಅದನ್ನು ಅಲ್ಲಗೆಳಿತಾ ಇದ್ದಾನೆ ಸರಹಪಾದ, ಮತ್ತು ಬಯಲುಗೆಳಿತಾ ಇದ್ದಾನೆ. ಇದೆಲ್ಲ ಸುಳ್ಳು, ಅದನ್ನು ಬಾಯಿ ಬಿಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲಪ್ಪ, ಅದು ವಾಚ್ಯವೇ ಅಲ್ಲ. ಅದು ಯಾಕೆಂದ್ರೆ ಅದು ಏಕವಾಗಿದೆ, ತಾನು ಮತ್ತು ಇದ್ರು ಒಂದಾಗಿದೆ, ಅದು ಧ್ಯಾನ ಸ್ಥಿತಿಯಾಗಿದೆ, ಅದನ್ನು ಬಾಯಿ ಬಿಟ್ಟು ಹೇಳೋಕ್ಕೆ ಸಾಧ್ಯವಿಲ್ಲ. ಲೋಕ ಸಮಸ್ತವು ಇದಿರಿನ ಗುಲಾಮನಾಗಿ ಹೋಗಿದೆ, ಅದರ ನಿಜವ ಅರಿವವರು ಯಾರನ್ನೂ ಕಾಣೆ. ಇಡೀ ಪ್ರಪಂಚ ಆ ಎದುರಿದೆಯಲ್ಲ, ಓ ಭಗವಂತ, ಓ ಮೋಕ್ಷ, ಓ ಅದು ಜ್ಞಾನ, ಇದು ಕುಂಡಲಿನಿ ಜಾಗೃತಿ ಸಹಸ್ರಾರ, ಹೀಗೆಲ್ಲ ಅದನ್ನು ಎಕ್ಸಾಜಿರೇಟ್ ಮಾಡಿಕೊಂಡು ಅದೇನೋ ಒಂದು ದೊಡ್ಡ ಒಂದು ಸ್ಥಿತಿ, ಅದನ್ನು ಪಡೆಯೋದು ಅಂತ ಮಾಡ್ಕೊಂಡಿದೆಯಲ್ಲಪ್ಪ, ಈ ಥರ ಇದರಿಗೆ ಗುಲಾಮನಾಗ್ಬಿಟ್ಟಿದೆ. ಹಾಗಾಗಿ ನಾವಿಲ್ಲಿ ಆಧ್ಯಾತ್ಮಿಕವಾಗಿ ಶೋಷಣೆಗೊಳಗಾಗ್ತಿದ್ದೀವಿ. ಇವತ್ತು ಅತಿ ದೊಡ್ಡ ಬಿಸ್ನೆಸ್ ಆಗಿರೋದೇ ಅಧ್ಯಾತ್ಮದ ಶೋಷಣೆಗೆ ಯಾಕೆ ಒಳಗಾಗಿದ್ದೀವಿ ಅಂದರೆ, ಆ ಎದುರನ್ನು ನಾವು ಅತಿ ಶ್ರೇಷ್ಠವಾದದ್ದು ಮತ್ತೊಂದು ಮಾಡ್ಕೊಂಡಿದ್ದೀವಿ. ಇಲ್ಲಿ ಅದು ಪೂರ್ಣ, ಇದು ಪೂರ್ಣವೇ, ಆದ್ದರಿಂದ ಎಲ್ಲವೂ ಪೂರ್ಣವಾದ, ಇಲ್ಲಿ ಯಾವುದೂ ಕಳಪೆ ಇಲ್ಲ. ಸಂಸಾರ ಕಳಪೆ ಅಲ್ಲ, ಅಧ್ಯಾತ್ಮ ಶ್ರೇಷ್ಠ ಅಲ್ಲ. ಅಧ್ಯಾತ್ಮ ಶ್ರೇಷ್ಠವಾದರೆ ಸಂಸಾರವೂ ಅಷ್ಟೇ ಶ್ರೇಷ್ಠ. ಇನ್ಕೆ ಸಂಸಾರ ಕಳಪೆನೂ ಆಗಿದ್ದರೆ ಅಧ್ಯಾತ್ಮವೂ ಕಳಪೆ. ಹಾಗಿಲ್ಲಿ ಶ್ರೇಷ್ಠ ಕಳಪೆ ಅನ್ನುವುದೇ ಇಲ್ಲ, ಸರಿ ತಪ್ಪುಗಳನ್ನುವುದು ಇಲ್ಲ. ಇದು ತಾನಾಗಿ ನಾವು ಕಂಡುಕೊಳ್ಳುವುದಷ್ಟೇ. ಆದ್ದರಿಂದ ಅಲ್ಲೂ ಹೇಳ್ತಾನೆ, ಇಡೀ ಲೋಕ ಸಮಸ್ತವೇ ಇದರಿಗೆ ಗುಲಾಮನಾಗ್ಬಿಟ್ಟಿದೆ, ಅದು ಏನೋ ಒಂದಿದೆ, ಪಡ್ಕೋಬೇಕು ಅಂತ ಅದು ಹಿಂದೆ ಬಿದ್ದಿದೆ ಅಂತ, ಯಾವುದೂ ಅಲ್ಲ ಅಂತ ಸರಹಪಾದ ನಮಗೆ ಮತ್ತೆ ಎಚ್ಚರಿಕೆ ನೀಡ್ತಾ ಇದ್ದಾನೆ. ಧ್ಯಾನವೂ ಬೇಡ, ಸನ್ಯಾಸವೂ ಬೇಡ, ಮನೆಯಲ್ಲೇ ಇದ್ದು ಮಡದಿಯ ಜೊತೆ ರಮಿಸಿ ವಾಸಿಸಿ ಮುಕ್ತನಾಗಲಾರೆಯಾದರೆ ಸರಹ ಕೇಳುತ್ತಾನೆ, ಕೇವಲ ಪ್ರಜ್ಞೆಯು ಮುಕ್ತಗೊಳಿಸುವುದೇ. ನಿನಗೆ ಧ್ಯಾನ ಮಾಡ್ತೀನಿ ಅಂತ ಏನೋ ಕೂತ್ಕೊಂಡು ಗಂಟೆ ಕೂತ್ಕೊಂಡು ಸುಮ್ಮನೆ ಅದೇನೋ ಹೇಳೋ ಧ್ಯಾನ ಮಾಡ್ತೀನಿ ಕೊಡೋದು ಬೇಡ, ಮನೆ ಮಠ ಎಲ್ಲ ಬಿಟ್ಟು, ಪ್ರೀತಿ ಪಾತ್ರನೆಲ್ಲ ಬಿಟ್ಟು ತಲೆ ಬೋಳಿಸ್ಕೊಂಡು ಹೋಗೋ ಅವಶ್ಯಕತೆಯೂ ಇಲ್ಲ. ಯಾಕೆ ಬುದ್ಧನ ಕಾಲದಲ್ಲಿ ಭಿಕ್ಕು ಪರಂಪರೆ ತಂದಿದ್ದು ಆ ಕಾಲಕ್ಕೆ ಬಹುಶಃ ಅತಿರೇಕಕ್ಕೆ ಹೋಗಿರ್ಬೋದು, ಸರಹಪಾದನ ಕಾಲಕ್ಕೆ. ಹಾಗಾಗಿ ಅವ್ರು ಮತ್ತೆ ವಾಪಸ್ಸು, ಇಲ್ಲಪ್ಪ ಅವನೇನೋ ಬುದ್ಧ ಹಾಗೆ ಹೇಳಿದಾನೆ, ಭಿಕ್ಕು ಮಾಡಿದ್ದೀನಿ ಅಂತ, ಅದು ಅವಶ್ಯಕತೆ ಇಲ್ಲ. ಸಂಸಾರದಲ್ಲಿ ಇದ್ದು ಮಾಡೋಕ್ಕೆ ಬುದ್ಧ ಅದಷ್ಟೆಲ್ಲ ಮಧ್ಯಮ ಮಾರ್ಗವನ್ನು ಹೇಳ್ಕೊಡ್ತಾ ಸಂಸಾರಿಗಳಿಗೂ ಮಾರ್ಗವನ್ನು ಕೊಟ್ಟಿದ್ದಾನೆ. ನಾವು ಬುದ್ಧ ಅಂದ ತಕ್ಷಣ ಭಿಕ್ಕು ಆಗಲೇಬೇಕು ಅಂತಿಲ್ಲ, ಸಂಸಾರಿಗಳಿಗೂ ಮಾರ್ಗವನ್ನು ಮುಂದೆ ಕೊಟ್ಟಿದ್ದಾನೆ ಬುದ್ಧ. ಅದು ಬಹುಶಃ ಆ ಕಾಲದಲ್ಲಿ ಅದನ್ನು ಮರ್ತಿರ್ಬೋದು, ಅಥವಾ ಸನ್ಯಾಸವನ್ನೇ ಉತ್ಪ್ರೇಕ್ಷೆ ಮಾಡಿಕೊಂಡು ಶ್ರೇಷ್ಠತೆ ಮಾಡಿಕೊಂಡು ಜೀವನವನ್ನು ಎದುರಿಸೋಕ್ಕೆ ಶಕ್ತಿ ಇಲ್ಲದವರೆಲ್ಲ ಭಿಕ್ಕುವಾಗಿ ಹೋಗ್ಬಿಟ್ಟಿರ್ಬೋದು. ಬಹುಶಃ ಅದನ್ನು ತಡೆಯೋದಕ್ಕೆ ಸರಹಪಾದ ಇಲ್ಲಿ ಅದನ್ನು ಎಚ್ಚರಿಕೆ ಕೊಟ್ಟಿದ್ದಾನೆ. ಇವತ್ತು ಕೂಡ ಅದು ಎಷ್ಟೋ ಜನಕ್ಕೆ ತಮ್ಮ ಜೀವನದಲ್ಲ ಎದುರಿಸ್ಕೊಳ್ಳೋಕ್ಕಾಗದೆ ಎಷ್ಟೋ ಜನ ನೋಡಿದ್ದೀವಿ, ಎಲ್ಲ ಮನೆ ಮಠ ಬಿಟ್ಟು ತೊರೆದು ಹೋಗಿರೋದನ್ನ ನಾವು ನೋಡ್ತಾನೆ ಇರ್ತೀವಿ. ಇಂಥವನ್ನು ತಪ್ಪಿಸೋದಕ್ಕೆ ಇಲ್ಲಿ ಧ್ಯಾನವೂ ಬೇಡ, ಸನ್ಯಾಸವೂ ಬೇಡ, ಮನೆಯಲ್ಲೇ ಇದ್ದು ಮಡದಿಯ ಜೊತೆ ರಮಿಸಿ ವಾಸಿಸಿ ಮುಕ್ತನಾಗಲಾರೆಯಾದರೆ. ನೀನು ಇಲ್ಲೇ ಹೆಂಡತಿ ಜೊತೆಗೆ ಆರಾಮಾಗಿ ಇದ್ಕೊಂಡು, ಯಾಕೆಂದ್ರೂ ಸರಹಪಾದನ ಮಾರ್ಗ ಅಂದ್ರದು ಸಂಭೋಗದಿಂದ ಸಮಾಧಿಗೆ ಅವನ ಮಾರ್ಗ. ಆ ಸಂಭೋಗದ ಸಮಾಧಿ ಅಂದಾಗ ಮಡದಿ ಜೊತೆಗೆ ಅದನ್ನು ನೀನು ಆ ಮಾರ್ಗದಲ್ಲಿ ನಡೀಬೋದಲ್ಲ, ಅದಕ್ಕೆ ಯಾಕೆ ಸುಮ್ಮನೆ ಮನೆ ಮಠ ಬಿಟ್ಟು ಹೋಗ್ತೀಯಾ ಅಂತ ಸರಹಪಾದ ಕೇಳ್ತಾನೆ. ಸಂಸಾರ ಇದ್ಕೊಂಡೆ ಹೆಂಡತಿ ಮಕ್ಕಳ ಪ್ರೀತಿಯಿಂದ ಇದ್ಕೊಂಡು ರಮಿಸಿ ವಾಸಿಸಿ ಅಂದರೆ ಬರೀ ಸಂಭೋಗದಲ್ಲೇ ಇರೋದಂತಲ್ಲ, ಪ್ರೀತಿಯಿಂದ ಇಡೀ ಮನೆ ಜನಗಳ ಜೊತೆ ಪ್ರೀತಿಯಿಂದ ಅವ್ರ ಜೊತೆಗೆ ಇದ್ಕೊಂಡು ನಿನ್ನ ಕೆಲಸಗಳನ್ನು ನೀನು ಮಾಡ್ತಾ, ಇಲ್ಲಿ ಮನೆ ಮಾಡಿದ ತಕ್ಷಣ ಬರೀ ಹೆಂಡತಿ ಮಕ್ಕಳು ಅಂತಲ್ಲ, ನನ್ನ ಸಾಂಸಾರಿಕ ಜವಾಬ್ದಾರಿಗಳು, ಸಾಮಾಜಿಕ ಜವಾಬ್ದಾರಿಗಳನ್ನು ನಾನು ನೀಗಿಸ್ಕೊಳ್ತಾ ಅದರಲ್ಲೇ ಸಂತೋಷವಾಗಿ ಇದ್ಕೊಂಡು ಅಲ್ಲಿ ನೀವು ಮುಕ್ತನಾಗಿ ಸಾಧ್ಯವಾಗದಿದೆ, ಬರೀ ಪ್ರಜ್ಞೆಯಿಂದ ಸಾಧ್ಯ ಇದೆಯಾ ಅಂತ ಕೇಳ್ತಾನೆ. ಉದಾಹರಣೆಗೆ ನಾನು ದಿನ 1 ಅವರ್ ನನಗೆ ಟೆನ್ಷನ್ ಆದಾಗೆಲ್ಲ ಧ್ಯಾನ ಮಾಡಿ ರಿಲ್ಯಾಕ್ಸ್ ಮಾಡ್ಕೋತೀನಿ ಅಂತಂದರೆ ಅದು ಧ್ಯಾನ ಅಲ್ಲ. ನಿಜವಾದ ಧ್ಯಾನ ಅಂದರೆ ನಿಮ್ಗೆ ಟೆನ್ಷನ್ ಆಗೋದಕ್ಕೆ ಬಿಡೋದಿಲ್ಲ. ನಿಜವಾದ ಧ್ಯಾನ ನಾನು ದಿನಕ್ಕೆ 1 ಗಂಟೆ ಕಾಲ ಮೌನವಾಗಿರ್ತೀನಿ ಅನ್ನೋದಲ್ಲ. ನನ್ನ ಧ್ಯಾನ ಸ್ಥಿತಿ ಹೇಗಿರಬೇಕಂದ್ರೆ ಇಡೀ ದಿನವನ್ನು ನನ್ನ ಮೌನವಾಗಿಸಿರಬೇಕು. ಮೌನವಾಗಿರುವವನು ಮುನಿ, ಮುನಿಸ್ಕೊಂಡವನು ಮುನಿ ಅಲ್ಲ. ಹಾಗೆ ನಾನು ಹಲವಾರು ಜನ ನೋಡ್ತೀನಿ, ನಂಗೆ ಟೆನ್ಷನ್ ಆಗಿಲ್ಲ, ನಾನು ಮೆಡಿಟೇಷನ್ ಮಾಡಿ ರಿಲ್ಯಾಕ್ಸ್ ಆಗುತ್ತೆ ಅಂತ. ಆಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನಿಜವಾದ ಮೆಡಿಟೇಷನ್ನ ರಿಸಲ್ಟ್ ಅದಲ್ಲ. ನಿಜವಾಗ್ಲೂ ಧ್ಯಾನಸ್ಥನಾದಾಗ ನೀವು ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ರಿಲ್ಯಾಕ್ಸ್ ಆಗ್ತೀನಿ ಅನ್ನೋದು ಸುಳ್ಳು. ನಿಮಗೆ ಆ ಟೆನ್ಷನ್ ಆಗೋದನ್ನೇ ಕಡಿಮೆ ಮಾಡ್ತಾ ಹೋಗುತ್ತೆ ಧ್ಯಾನ. ಇಲ್ಲ ಅಂತಂದರೆ ನಾನು ಸುಮ್ಮನೆ ಕೂತ್ಕೋತೀನಿ, ನಾನು ಯಾವ ರೀತಿ ನಾನು ಕೋಪ ಕಳ್ಕೊಳ್ಳಲ್ಲ, ನಾನು ಜಿಗುಪ್ಸೆ ಕಳ್ಕೊಳ್ಳಲ್ಲ, ಅಸೂಯೆ ಪಡೋದು ಗುಣಗಳನ್ನ ಕಳ್ಕೊಳ್ಳಲ್ಲ, ಸುಮ್ಮನೆ ನನ್ನ ಪಾಡು ನಾನು ಕೂತ್ಕೊಂಡು ನಾನು ಧ್ಯಾನ ಮಾಡ್ತೀನಿ, ಸಾಧ್ಯ ಇಲ್ಲ. ನಾನು ಹೊರಗಿನ ಜೀವನದಲ್ಲಿ ಇರ್ತದೆ ಒಡನಾಟ ಬೇಕಾದ್ರೂ ನನ್ನ ಕೋಪ ತಾಪಗಳನ್ನ ಕಡಿಮೆ ಮಾಡ್ಕೋಬೇಕು, ಅಸೂಯೆ ಕಡಿಮೆ ಮಾಡ್ಕೋಬೇಕು, ನನ್ನಂಥ ಕೀಳರ ಮೇಲೆ ಕಡಿಮೆ ಮಾಡಬೇಕು. ಹಲವಾರು ನಮ್ಮ ನ್ಯೂನತೆಗಳಿದೆ, ಅದನ್ನು ಕಡಿಮೆ ಮಾಡ್ಕೊಳ್ತಾ ಧ್ಯಾನ ಮಾಡಿದಾಗ ಧ್ಯಾನ ನಮ್ಮ ಹೊರಗಿನ ಜೀವನದಲ್ಲಿ ನಮ್ಮ ನಡವಳಿಕೆಯಲ್ಲಿ ಪ್ರಭಾವ ಬೀರುತ್ತೆ.
ಹೊರಗೆ ನಾವು ಎಷ್ಟು ಸಾತ್ವಿಕರಾಗ್ತಾ ಹೋಗ್ತೀವಿ ಅದಷ್ಟೇ ಧ್ಯಾನದಲ್ಲಿ ನಮಗೆ ಪ್ರಭಾವ ಬೀರ್ತಾ ಹೋಗುತ್ತೆ. ನಾವು ಚಿತ್ತವೃತ್ತಿ ನನ್ನಲ್ಲಿ ಥಾಟ್ಸ್ ಎಲ್ಲ ಓಡ್ತಿರುತ್ತೆ, ಅದ್ರ ಕಡೆಗೆ ನಾವು ಡಿಸ್ಸೋಸಿಯೇಟ್ ಆಗಿ ನಮ್ಮೊಳಗೆ ನಾವು ನೋಡ್ಕೊಳ್ಳೋಕ್ಕೆ ಅಂತರ್ಮುಖಿ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಮನೆ ಮಠ ಬಿಟ್ಟು ಬರಬೇಡ, ಇಲ್ಲೇ ಇದ್ದು ರಮಸು, ಇಲ್ಲೇ ಸಾಧ್ಯ ಇಲ್ಲ, ಬರೀ ಧ್ಯಾನದಿಂದ ಸಾಧ್ಯ ಇಲ್ಲ. ಎಲ್ಲೋ ಹೋಗ್ಬಿಟ್ಟು ಎಲ್ಲ ಬಿಟ್ಟು ಕೂರ್ತಿದ್ದು ಸಾಧ್ಯ ಇಲ್ಲಪ್ಪ, ಬರೀ ಹಿಂಗೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಸಾಧ್ಯ ಆಗಲ್ಲ. ಅದು ಕೂರೋದು ಹೇಗೆ, ಅದು ಯಾಕೆ ಸಾಧ್ಯ ಇದೆ ಅಂದರೆ ನಾನು ಮಾಡ್ತಿದ್ದೀನಿ ಧ್ಯಾನ, ನಾನೇ ಮಾಡ್ತೀವಿ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಸ್ಥಿತಿ ತಾನಾಗಿ ಆಗೋದಕ್ಕೆ ಬಿಟ್ಟಾಗ, ಜೀವನದಲ್ಲಿ ನಾವು ಹಸನಾಗಿ ಬದುಕಿದಾಗ ಧ್ಯಾನಾಗೆ ನಮಗೆ ಸಂಸಾರವೂ ಸುಖಮಯವಾಗಿರುತ್ತೆ, ಧ್ಯಾನದಲ್ಲಿ ನಮಗೆ ಆನಂದ ಮೂಡುತ್ತೆ. ಅದನ್ನು ಆ ತಾನು ಮತ್ತು ಇದ್ರೇನಿದೆ ಅದು ಒಂದಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಭಿಮಾನ ದೋಷದಿಂದಾಗಿ ತತ್ವ ಲಕ್ಷ್ಯಕ್ಕೆ ಬಾರದು, ತಿಳಿಯುವ ಅವಕಾಶಗಳೆಲ್ಲ ಅದರಿಂದಾಗಿಯೇ ಇಲ್ಲವಾಗುತ್ತವೆ. ಲೋಕವೆಲ್ಲ ಧ್ಯಾನ ಮೋಹಕ್ಕೆ ಬಿದ್ದಿದೆ, ನಿಜ ಸಹಜವ ಅರಿವವರನ್ನು ಯಾರನ್ನೂ ಕಾಣೆ. ಈ ಮೊದಲ ಸಾಲು ತುಂಬ ಮುಖ್ಯ. ಅಭಿಮಾನ ದೋಷದಿಂದ ತತ್ವ ನಮಗೆ ಕಾಣಿಸ್ತಾ ಇಲ್ಲ. ನಾನು ಹಿಂದೂ, ಹಾಗೆ ನಾನು ಭಗವದ್ಗೀತೆ ಓದ್ತೀನಿ, ಅದು ನನ್ನ ಅಭಿಮಾನ ಅಂತ ಓದಿದಾಗ ನನಗೆ ಭಗವದ್ಗೀತೆ ಅರ್ಥವಾಗಲ್ಲ. ಉಪನಿಷತ್ತು ಸನಾತನವಾದಂಥ ಗ್ರಂಥ, ಇದನ್ನು ಓದ್ತೀನಿ ಅಂತ ಕೂತಾಗ ನನಗೆ ತತ್ವ ಸಿಗೋದಿಲ್ಲ. ಅವಾಗ ನನಗೆ ಅಹಂಕಾರ ಬರುತ್ತೆ, ನಾನು ಉಪನಿಷತ್ತು ಓದಿದ್ದೀನಿ, ನಾನು ಭಗವದ್ಗೀತೆ ಓದಿದ್ದೀನಿ. ಆಗ ನಾನು ಜೀಸಸ್ನ ಮಾತು ಕೇಳಿದಾಗ ಅದು ಅನ್ಯರ ಧರ್ಮದ ಮಾತು ಅಂತ ನಾನು ಜೀಸಸ್ನ ತತ್ವವನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಕೃಷ್ಣ ಹೇಳಿದಾನೆ, ಕೃಷ್ಣ ಹೇಳಿದಾನೆ, ಸರಿ ಅಳವಡಿಸ್ಕೊಳ್ಳೋದು ಹೇಗೆ ಜೀವನದಲ್ಲಿ? ನನಗೆ ಭಗವದ್ಗೀತೆ ಓದಿದ್ದೀನಿ ಅಂತ ಅಹಂಕಾರ ಬರುತ್ತೆ. ಇನ್ನೊಂದು ಧರ್ಮದ ಗ್ರಂಥವನ್ನು ತಿರಸ್ಕರಿಸ್ತೀನಿ, ನಾನು ವಚನಗಳು ಮಾತ್ರ ಓದ್ತೀನಿ ಅಂತ ಕೂತ್ಕೊಂಡಾಗ ನಾನು ದಾಸರ ಪದಗಳನ್ನ ನಾನು ತಿರಸ್ಕರಿಸ್ಬೋದು. ನಾನು ದಾಸರ ಮಾತ್ರ ಓದ್ತೀನಿ ಅಂದಾಗ ನಾನು ವಚನಕಾರನ ತಿರಸ್ಕರಿಸ್ಬೋದು. ಅಂದರೆ ನನ್ನದು ಅನ್ನೋ ಅಭಿಮಾನದಿಂದ ಓದಿದಾಗ, ಇದೇ ಶ್ರೇಷ್ಠವಾದದ್ದು ಅಂದ್ಕೊಂಡು ಓದಿದಾಗ ನನಗೇನಾಗುತ್ತೆ, ನಿಜವಾದ ತತ್ವ ಆದದ್ದು ನಮಗೆ ಸಿಕ್ಕೋದಿಲ್ಲ. ಆ ನನ್ನದು, ಯಾಕಂದರೆ ಅಧ್ಯಾತ್ಮ ಅಂದರೆ ನಾನು ಮತ್ತು ನನ್ನದು ಅನ್ನೋ ಭಾವವನ್ನು ಬಿಡಬೇಕು. ಈ ನಾನು ಮತ್ತು ನನ್ನದು ಅನ್ನೋ ಭಾವ ಬಿಡಬೇಕು ಅಂದಮೇಲೆ ಉಪನಿಷತ್ ನಂದಾಗಕ್ಕೆ ಸಾಧ್ಯ ಇಲ್ಲ. ನಾನು ಮುಸಲ್ಮಾನ ಅನ್ಕೊಂತ ಖುರಾನ್ ನಂದಾಗಿ ಬಿಡುತ್ತೆ. ಅವಾಗ ಅದೇ ನಾನು ಅನ್ನೋದು ಬಿಡಬೇಕು ಅಂದಾಗ ಖುರಾನ್ ನಂದು ಅಲ್ಲ, ಉಪನಿಷತ್ ನಂದಲ್ಲ, ವಚನಗಳು ನಂದಲ್ಲ, ಅದು ಇಡೀ ಮನುಕುಲಕ್ಕೆ ಸೇರಿದ್ದು. ಇಡೀ ಮನುಕುಲಕ್ಕೆ ಸೇರಿದ್ದೆಲ್ಲ ನಾನು ಪಡ್ಕೊಳ್ತೀನಿ ಅಂದಾಗ ಎಲ್ಲದರಿಂದಲೂ ಪಡಿಬೋದು ನಾವು. ಅದಕ್ಕೆ ಮಧುಕರ ವೃತ್ತಿ ಅನ್ನೋದು. ಸರ್ವಜ್ಞ ಹೇಳ್ತಾರೆ, ಸರ್ವಜ್ಞನೆಂಬುವನು ಗರ್ವನಿಂದಾದವನೇ ಅಂತ ಸರ್ವಜ್ಞ ಕೇಳ್ತಾನೆ. ಗರ್ವದಿಂದ ಸರ್ವಜ್ಞ ಆಗಿಲ್ಲ, ಎಲ್ಲರಿಂದಲೂ ಎರವಲು ಪಡೆದಿದ್ದಾನೆ, ಎಲ್ಲರಿಂದಲೂ ಜ್ಞಾನವನ್ನು ಪಡೆದು ಆತ ಸರ್ವಜ್ಞ ಆಗಿರೋದು. ನಾವು ಅಂತಹ ಸರ್ವಜ್ಞ ಆಗಬೇಕು ಅಂತಂದರೆ ನನಗೆ ಗರ್ವ ಇರಬಾರ್ದು. ಗರ್ವವನ್ನು ಬಿಟ್ಟಾಗ, ನಾನು ನನ್ನದು ಅನ್ನೋ ಭಾವ ಹೋದಾಗ ನಾನು ಭಗವದ್ಗೀತೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಕುರಾನಿಂದ ಪಡ್ಕೊಳ್ಳೋಕ್ಕೂ ಸಾಧ್ಯ ಇದೆ, ಅರಿಸ್ಟಾಟಲಿಂದನೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದರೆ ಪಾಶ್ಚಾತ್ಯದವ್ರದ್ದು ಅವ್ರ ಸಿದ್ಧಾಂತಕ್ಕಿಂತ ಅವ್ರಿಗಿಂತ ಮುಂಚೆನೇ ಹೇಳಿದ್ದಾರೆ. ಇದನ್ನೆಲ್ಲ ನೋಡಿದ್ದೀವಲ್ಲ ನಾವು. ನಮ್ಮದು ಹಳೆದು, ನಮ್ಮದೇ ಶ್ರೇಷ್ಠ, ನಮ್ಮದಕ್ಕಿಂತ ಅದೇನಂತ ಇನ್ನೊಂದು ತೆಗೆದುಕೊಂಡು ನಮ್ಮದೇ ಶ್ರೇಷ್ಠ ಅಂತ ಇರ್ತಾರೆ. ನಿಮ್ಮದು ಅಂತ ಶ್ರೇಷ್ಠ ಅಂತ ಹೆಮ್ಮೆ ಪಡ್ಕೊಳ್ಳೋಕ್ಕಲ್ಲ ಯಾವ ಕೃತಿಗಳನ್ನು ಬರೆದಿರೋದು. ಯಾವ ಭಾಷೆಯಲ್ಲಿ ಯಾವ ದಾರ್ಶನಿಕನೂ ಕೂಡ ನನ್ನದು ಶ್ರೇಷ್ಠ ಅಂತ ಹೆಮ್ಮೆ ಪಡ್ಕೊಳ್ಳಿ ಅಂತ ಯಾರೂ ಬರೆದಿಲ್ಲ. ಅದನ್ನು ಓದಿ ಜೀವನದಲ್ಲಿ ಅಳವಡಿಸ್ಕೊಂಡು ನನ್ನ ಅಹಂಕಾರ, ನನ್ನ ದರ್ಪ, ನನ್ನ ಗರ್ವ, ನನ್ನ ಅಭಿಮಾನಗಳನ್ನ ಕಳ್ಕೊಳ್ಳಿ ಅಂತ ಬರೆದಿದ್ದಾರೆ. ಬಿಟ್ಟರೆ ಎಲ್ಲೂ ಭಗವದ್ಗೀತೆನ ಓದಿ ಹೆಮ್ಮೆ ಪಡಿ ಅಂತ ಬರೆದಿಲ್ಲ. ಹಾಗಾಗಿ ನಾವು ಭಗವದ್ಗೀತೆ ಓದಿ ಹೆಮ್ಮೆ ಪಡಬಾರ್ದು, ಧ್ಯಾನ ಮಾಡಿ ಹೆಮ್ಮೆ ಪಡಿ ಅಂತೆಲ್ಲೂ ಹೇಳಿಲ್ಲ, ಯಾವ ಗ್ರಂಥದಲ್ಲೂ ಹೇಳಿಲ್ಲ, ಯಾವ ಗುರುವೂ ಹೇಳಿಲ್ಲ. ಹಾಗೆ ಹೆಮ್ಮೆ ಪಡೋದನ್ನು, ಗರ್ವ ಪಡೋದನ್ನು ಬಿಡೋದಕ್ಕೆ ಧ್ಯಾನ ಮಾಡಬೇಕು ಹೊರತು ನಾ ಧ್ಯಾನ ಮಾಡ್ತೀನಿ ಅಂತ ಹೆಮ್ಮೆ ಪಡಬಾರ್ದು. ಹಾಗಾಗಿ ಅದಕ್ಕಿಲ್ಲಿ ಸರಹಪದ ಹೇಳ್ತಾ ಇದ್ದಾನೆ, ಅಭಿಮಾನ ದೋಷದಿಂದಾಗಿ ತತ್ವ ಲಕ್ಷ್ಯಕ್ಕೆ ಬಾರದು. ನಮಗೆ ಅಭಿಮಾನದಿಂದ ಯಾವುದನ್ನೇ ಕೃತಿಯನ್ನು, ಯಾವುದೋ ಗುರುವನ್ನು, ಯಾವುದೋ ಮಾರ್ಗವನ್ನು ಪ್ರವೇಶ ಮಾಡಿದಾಗ ನನಗೆ ಅಭಿಮಾನ ಬಿಟ್ಟರೆ ಮಾತ್ರ ನನಗೆ ದಕ್ಕತ್ತೆ, ಇಲ್ಲ ಅಂದರೆ ದಕ್ಕಲ್ಲ. ಲೋಕವೆಲ್ಲ ಧ್ಯಾನ ಮೋಹಕ್ಕೆ ಬಿದ್ದಿದೆ, ನಿಜ ಸಹಜವ ಅರಿವವರನ್ನು ಯಾರನ್ನೂ ಕಾಣೆ. ಈಗಂತೂ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತದು. ಎಲ್ರಿಗೂ ಈಗ ಸ್ಪಿರಿಚುಯಾಲಿಟಿ ಹುಚ್ಚು, ಅದು ಇರಬಾರ್ದು ಅಂತ ಹೇಳ್ತಿಲ್ಲ, ಜಿಜ್ಞಾಸು ಆಗಬೇಕು ಮನುಷ್ಯ. ಆದರೆ ನಾನು ಸ್ಪಿರಿಚುವಲ್ ಪಾತ್ರ ನಡೀತೀನಿ, ನಾನು ಮೆಡಿಟೇಷನ್ ಕೋರ್ಸ್ಗೆ ಹೋಗ್ತೀನಿ, ನಾನು ಅಂತಕ್ಕೆ ಹೋಗ್ತೀನಿ, ಇಂಥಕ್ಕೆ ಹೋಗ್ತೀನಿ ಅಂತ ಈ ಅಭಿಮಾನವನ್ನು ಬಿಟ್ಟು ಹೋಗಿ, ನಾನು ಎಲ್ಲೂ ಹೋಗಬೇಡಿ, ಸ್ಪಿರಿಚುಯಾಲಿಟಿಯಲ್ಲಿ ನಡಿಬೇಡಿ, ಧ್ಯಾನಕ್ಕೆ ಕೂರಬೇಡಿ, ಯಾವ ಕೋರ್ಸ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ಆದರೆ ಇಲ್ಲಿ ಹೇಳ್ತಿರೋದು ಆ ಅಭಿಮಾನವನ್ನು ತೊರೆಯಿರಿ. ನಾನು ಮೆಡಿಟೇಷನ್ ಮಾಡ್ತೀನಿ, ನಾನು ಸ್ಪಿರಿಚುವಲ್ ಆಗಿದ್ದೀನಿ ಅನ್ನೋ ಅಭಿಮಾನವನ್ನು ತೊರೆದು ಮಾಡಿ ಅಂತಷ್ಟೇ. ಇಲ್ಲಿ ಸರಹಪಾದನ ಉದ್ದೇಶ ಆಗಲಿ, ನನ್ನ ಉದ್ದೇಶ ಆಗಲಿ ಒಂದೇ, ಅಭಿಮಾನವನ್ನು ತೊರೆಯಿರಿ, ಹೆಮ್ಮೆ ಗರ್ವಗಳನ್ನು ಬಿಟ್ಟು ಮಾಡಬೇಕು. ಸ್ಪಿರಿಚುಯಾಲಿಟಿ ಅಂದರೆ ಹೆಮ್ಮೆ ಪಡೋದಲ್ಲ ಅನ್ನೋದೇ ಉದ್ದೇಶ. ಅದಕ್ಕೆ ಅಲ್ಲಮ ಪ್ರಭು ತುಂಬ ಚೆನ್ನಾಗಿ ಹೇಳ್ತಾರೆ, ಧ್ಯಾನ ಸೂತಕ, ಮೌನ ಸೂತಕ, ಜಪ ಸೂತಕ, ಅನುಷ್ಠಾನ ಸೂತಕ, ಗುಹೇಶ್ವರನೆಂಬ ಲಿಂಗವನ್ನರಿದ ಬಳಿಕ ಸೂತಕ ಹಿಂಗಿತ್ತು ಯಥಾಸ್ವೇಚ್ಛೆ,
ಧ್ಯಾನ ಮೌನ ಅಂದರೆ ಸೂತಕ. ನಾನು ಧ್ಯಾನ ಮಾಡ್ತೀನಿ ಮೌನವಾಗಿದ್ದೀನಿ ಅಂದ್ಕೊಂಡ್ರೆ ಅದು ಸೂತಕ ಅಂತೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಿ ತಾನು ಇಲ್ಲದಂತಿರಬೇಕು. ಎಲ್ಲದಕ್ಕೂ ಬಸವಣ್ಣ ಅದ್ಭುತವಾಗಿ ಆ ಸಾಲುಗಳನ್ನ ನಮಗೆ ಕೊಟ್ಬಿಟ್ಟಿದ್ದಾರೆ. ಹಾಗೆ ನಾವು ಧ್ಯಾನ ಮಾಡ್ತೀನಿ ಅಂದ್ಕೊಂಡ್ರೆ ಅದು ಸೂತಕ, ಅದೇ ನಮಗೆ ಅಡಚಣೆ. ನಾವು ಮೌನವಾಗಿರ್ತೀನಿ, ನಾನು ಮೌನವಾಗಿದ್ದೀನಿ ಅಂದ್ಕೊತಿದ್ರೆ ಅದು ಮತ್ತೆ ಅದು ನಮಗೆ ಮೌನಕ್ಕೆ ಅಡಚಣೆ. ಸುಮ್ಮನೆ ಮೌನವಾಗಿರಬೇಕು ಅಂದರೆ ಮೌನವಾಗಿರಬೇಕಷ್ಟೇ. ನಾವು ಮೌನವಾಗಿದ್ದೀನಿ ಅಂದ್ಕೊಡೋದು ಕೂಡ ಅದೊಂದು ಥಾಟೇ ಆಗುತ್ತೆ. ಹಾಗೆ ಮತ್ತದು ಥಾಟ್ ಬಂತು ಅಂದರೆ ಸದ್ದೇ ಅದು. ಹಾಗೆ ಸದ್ದಿರೋ ಕಡೆ ಮೌನ ಇರೋದಿಲ್ಲ. ಹಾಗಾಗಿ ಧ್ಯಾನ ಸ್ಥಿತಿಯಾಗಬೇಕು, ಮೌನವೂ ಸ್ಥಿತಿಯಾಗಬೇಕು. ನಾನು ಧ್ಯಾನ ಮಾಡ್ತೀನಿ ಸೂತಕ, ನಾನು ಮೌನವಾಗಿದ್ದೀನಿ ಅಂದ್ಕೊಳ್ಳೋದು ಕೂಡ ಸೂತಕ. ಗುಹೇಶ್ವರನೆಂಬ ಲಿಂಗವನ್ನು ಅರಿದ ಬಳಿಕ ಸೂತಕ ಹಿಂಗಿತ್ತು ಯಥಾಸ್ವೇಚ್ಛೆ. ನಾನು ಯಾವಾಗ ಗುಹೇಶ್ವರ ಅಂತ ನಾನು ಕಳೆದ ಸಂಜೆ ಕೇಳಿ, ಗುಹೇಶ್ವರ ಅಂದರೆ ಹೃದಯಾಕಾಶದಲ್ಲಿ ಸಿಗುವಂತಹ ಸತ್ಯ. ಅಲ್ಲಿರುವವನು, ಆ ಗುಹೆಗೆ ಒಡೆಯನಾಗಿರುವಂಥ ಗುಹೇಶ್ವರ ಲಿಂಗ ಇದ್ದಾನೆ, ಅವನನ್ನು ಅರಿತ ಬಳಿಕ ಇದ್ಯಾವುದರ ಅರಿವು ಅವಶ್ಯಕತೆ ಇಲ್ಲ, ಅವೆಲ್ಲವೂ ಸೂತಕ, ಇನ್ಯಾವುದೂ ಮಾಡೋ ಅವಶ್ಯಕತೆ ಇಲ್ಲ, ತಾನಾಗಿ ಎಲ್ಲವೂ ಆಗುತ್ತೆ ಅಂತ ಅಲ್ಲಮಪ್ರಭು ಹೇಳ್ತಾ. ಇದನ್ನು ನಟರಾಜ್ ಬೋದಾಳರು ಸರಹಪಾದನ ಅನುವಾದ ಕೃತಿ ಏನಿದೆ ಅದರಲ್ಲಿ ಅವರೇ ಕೋಟ್ ಮಾಡಿರೋಂಥ ವಚನವನ್ನು ಇಲ್ಲಿ ಕೋಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅಲ್ಲಮಪ್ರಭು ವಚನಗಳ ಅಲ್ಲಲ್ಲಿ ನಟರಾಜ್ ಬೋದಾಳರು ತುಂಬ ಚೆನ್ನಾಗಿ ಕೋಟ್ ಮಾಡಿ ಸರಹಪಾದರನ್ನು ಇನ್ನೂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯಕಾರಿಯಾಗಿದ್ದಾರೆ. ನಿಮ್ಮ ಮನವ ತೆರವುಗೊಳಿಸಿದರೆ ಗುರು ಕೊಟ್ಟ ಅರಿವು ಒಳಬರುತ್ತದೆ. ಇದನ್ನರಿತೆ ಸರಹ ದೋಹೆಯ ನುಡಿದ, ಇನ್ಯಾವ ಮಂತ್ರ ತಂತ್ರಗಳಿಂದೇನೂ ಆಗಲ್ಲ. ಏನಿದು, ಯಾವ ತಂತ್ರ ಮಂತ್ರ ಪ್ರಯೋಜನ ಇಲ್ಲ ಅಂದ್ಬಿಟ್ನಲ್ಲ. ನರ್ಥ ನಾವಾಗೇ ಎಲ್ಲೋ ತಂತ್ರ ತೊಗೊಂಡು ನಾವೆಲ್ಲೋ ಯೂಟ್ಯೂಬಲ್ಲಿ ನೋಡ್ತೀವಿ, ಹಿಂಗೆ ಕೂತ್ಕೊಂಡು ಹಿಂಗೆ ಉಸಿರಾಡಿ ಇದು ಕಪಾಲ ಬಂದಿ ಅದು ಇದಂತ ಯೂಟ್ಯೂಬಲ್ಲಿ ಹೇಳ್ಕೊಟ್ರು, ಅಥವಾ ಪುಸ್ತಕ ಓದ್ಬಿಟ್ವಿ, ನಾವೇ ಮಾಡ್ಕೊಳಕ್ಕೆ ಹೋದರೆ ಸಾಧ್ಯ ಇಲ್ಲ. ಓಂ ನಮಃ ಶಿವಾಯ ಗೊತ್ತು, ಬೀಜ ಮಂತ್ರ ಇದೆ ಮುಟ್ಟು ನಾನಾಗೆ ಹೇಳ್ಕೊಂಡ್ರೆ ಸಾಧ್ಯ ಇಲ್ಲ. ಅದಕ್ಕೆ ಗುರುನ ಅವಶ್ಯಕತೆ ಇರುತ್ತೆ. ಗುರು ನಮಗೆ ಮಾರ್ಗ ಕೊಡ್ತಾನೆ, ಹೇಗೆ ಧ್ಯಾನಸ್ಥನ ಆಗಬೇಕು ಅಂತ ಗುರು ತೋರಿಸ್ಕೊಡ್ತಾನೆ. ಅವನ ಮಾರ್ಗದಲ್ಲಿ ನಡೆದಿರ್ತಾನೆ, ಅವನಿಗೆ ಶರಣಾಗಬೇಕು. ಏನು ಮಾಡಬೇಕು ಅಂದರೆ ನಾವಿಂತೆಲ್ಲವನ್ನು ತೊರೆದು, ನಾನು ಅಭಿಮಾನವನ್ನು ತೊರೆದು, ಧ್ಯಾನ ಅಂದರೆ ಮತ್ತೊಂದು, ಸ್ಪಿರಿಚುವಲ್ ಮತ್ತೊಂದು, ಇಂಥ ಊಹಾಪೋಹಗಳನ್ನು, ಪೂರ್ವಾಗ್ರಹ ಪೀಡಿತ ಮನಸ್ಥಿತಿ ಎಲ್ಲವನ್ನೂ ತೊರೆದು ಸುಮ್ಮನೆ ಗುರುವಿಗೆ ಶರಣಾಗಿ ಅವನ ತೋರಿಸಿದ ಮಾರ್ಗದಲ್ಲಿ ನಡೆದರೆ ಸಾಧ್ಯ. ಅವನು ಅದು ತಪ್ಪು ತಪ್ಪು, ಇದು ತಪ್ಪು, ಅದು ತಪ್ಪು ಅಂತ ಹೇಳಿ ಸುಮ್ಮನಾಗಿಲ್ಲ. ಯಾವುದು ಸರಿ ಅಂತ ನಮಗೆ ಸರಹಪಾದ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ, ನಿಮ್ಮ ಮನವ ತೆರವುಗೊಳಿಸಿದರೆ ಗುರು ಕೊಟ್ಟ ಅರಿವು ಒಳಬರುತ್ತದೆ. ನಾನು ಗುರು ಸಿಗಬೇಕು, ನನ್ನ ಮನವ ತೆರವುಗೊಳಿಸ್ಬೇಕು, ಅವನಿಗೆ ನಾವು ಶರಣಾಗಬೇಕು. ನನ್ನೆಲ್ಲವನ್ನೂ ಕಳಿಸ್ಕೊಂಡು ಇದ್ದಾಗ ಗುರು ಹೇಳಿದ ಮಾತು ನಮಗೆ ಅರ್ಥ ಆಗುತ್ತೆ. ಹೇಗೆ ಅರ್ಥ ಆಗುತ್ತೆ ಅಂದರೆ ಅವನು ಕೊಟ್ಟ ಮಾರ್ಗದಲ್ಲಿ ನಡೆದಾಗ ಅರ್ಥ ಆಗುತ್ತೆ. ಹಾಗೆ ಅದಕ್ಕೆ ನಾವು ಓಪನ್ ಆಗಬೇಕು, ನಾವು ಅವನಿಗೆ ಶರಣಾಗಬೇಕು, ಎಲ್ಲರಿಂದ ಕಳಿಸ್ಕೊಳ್ಬೇಕು. ಆಗ ಮಾತ್ರ ಸಾಧ್ಯ. ಗುರು ಉಪದೇಶದ ಅಮೃತವ ಕಂಠಪೂರ್ತಿ ಕುಡಿಯದವರು ಶಾಸ್ತ್ರಾರ್ಥದ ಮರುಭೂಮಿಯಲ್ಲಿ ಬಾಯಾರಿ ಸಾಯುತ್ತಾರೆ. ಗುರು ಹೇಳೋ ಉಪದೇಶ ಇದೆಯಲ್ಲ, ಅವನು ಹೇಗೆ ನಡಿಬೇಕು, ಹೇಗಿರಬೇಕು ಅಂತ ಉಪದೇಶ ಮಾಡ್ತಾನಲ್ಲ, ಅದನ್ನೇ ಅಮೃತವಾಗಿ ಸೇವಿಸಿಲ್ಲ ಅಂದರೆ ನಾವು ಬರೀ ಓದಿನಿಂದ, ನಾನು ಧಮ್ಮಪದ ಓದ್ಬಿಡ್ತೀನಿ ಬುದ್ಧಂದು, ಬರೀ ಓದೋದ್ರಿಂದ ಸಾಕಾಗಲ್ಲ, ಅದನ್ನು ಅಳವಡಿಸ್ಕೊಳ್ಬೇಕು. ಗುರು ಉಪದೇಶ, ಅಲ್ಲಿ ಬುದ್ಧ ಕೂಡ ಗುರುನೇ, ಆದರೆ ಅವನು ಎದುರಿಗಿಲ್ಲ, ಅವನು ಜೀವಂತವಾಗಿಲ್ಲ. ಬುದ್ಧ ಈಗ ನಮ್ಮ ಜೊತೆ ಜೀವಂತವಾಗಿಲ್ಲ. ಅವನು ಯಾರಿಗೆ ಹೇಳಿದ್ದು, ಅವನಿಗೆ ಎದುರಿಗೆ ಕೂತ ಬಿಕ್ಕುಗಳಿಗೆ ಹೇಳಿದ್ದು. ಆ ಬಿಕ್ಕುಗಳು ಯಾವ ಮನಸ್ಥಿತಿಯಲ್ಲಿದ್ದರು, ಯಾವ ಪರಿಸ್ಥಿತಿದ್ರು, ಅವನು ಬುದ್ಧ ಗುರುವಿಗೆ ಕೊಟ್ಟ ಮಾರ್ಗ ಏನು, ಇದು ನಮಗೇನು ಗೊತ್ತಿಲ್ಲ. ಬರೀ ಬುದ್ಧನ ಮಾತುಗಳಷ್ಟೇ ಉಳಿದಿದೆ. ಅದನ್ನು ಓದ್ಬಿಟ್ಟು ನಾನು ಬುದ್ಧನ ತಿಳ್ಕೊಂಬಿಟ್ಟೆ ನನಗೆ ಅಂದ್ಕೊಂಡ್ರೆ ಪ್ರಯೋಜನ ಆಗಲ್ಲ. ಮತ್ತು ನನಗೊಬ್ಬ ಲಿವಿಂಗ್ ಮಾಸ್ಟರ್ ಬೇಕು. ಕೃಷ್ಣ ಅರ್ಜುನನಿಗೆ ಹೇಳಿದ್ದನ್ನು ನಾನು ಮತ್ತೆ ಅರ್ಜುನನಾಗಿ ಕೂತ್ಕೊಂಡು ನನ್ನ ಗುರು ಮುಖಾಂತರ ಕೃಷ್ಣನ ಮಾತನ್ನು ಕೇಳಿದಾಗ, ನಾನು ಅದನ್ನು ನಡೆದಾಗ ನನಗೆ ಕೃಷ್ಣನ ಮಾತು ಅರ್ಥವಾಗುತ್ತೆ. ನಾ ಬರೀ ಕೃಷ್ಣನ ಮಾತನ್ನ ಬರೀ ನಾನಾಗಿ ಓದ್ಬಿಟ್ರೆ ಅದು ಸಾಧ್ಯ ಇಲ್ಲ. ಅರ್ಜುನನಾಗಿ ಕೂತು ಕೇಳಬೇಕು. ಈಗ ಭಗವದ್ಗೀತೆ ಓದಿದಾಗ ನನಗೆ ಅಹಂಕಾರ ಬರುತ್ತೋ ಮತ್ತೊಂದು ನಮ್ಮದು ರೀತಿ ಅದು ಅರ್ಥ ಮಾಡ್ಕೊಳ್ತೀವಿ. ಯಾಕೆ ಅಂದರೆ ನಾನು ಅರ್ಜುನನಾಗಿ ಅದನ್ನು ಓದ್ತಾ ಇಲ್ಲ. ಮತ್ತು ಅದು ಯಾವ ಪ್ರಶ್ನೆಗಳು ಅರ್ಜುನ ಕೇಳುವಂಥ ಪ್ರಶ್ನೆಗಳು ನನ್ನ ಸ್ವಭಾವತಃ ಮೂಡಿರೋದಂತಲ್ಲ, ತಾನಾಗೆ ಮೂಡಿರೋಂಥದ್ದಲ್ಲ. ಅಲ್ಲಿ ಅರ್ಜುನ ಕೇಳಿರೋ ಪ್ರಶ್ನೆಗಳು ಅದು ಎಲ್ಲರಲ್ಲೂ ಸಹಜವಾಗಿ ಮೂಡಬೇಕಾದ ಪ್ರಶ್ನೆಗಳು. ಇವತ್ತು ಆ ಸಹಜವಾಗಿ ಮೂಡಬೇಕಾದ ಪ್ರಶ್ನೆಗಳು ಮೂಡ್ತಿಲ್ಲ ನಮ್ಮಲ್ಲಿ. ಯಾಕೆಂದರೆ ನಾವು ಧ್ಯಾನವೆನ್ನುವ ಮೋಹಕ್ಕೆ ಸಿಗಾಕೊಂಡಿದ್ದೀವಿ. ಎಲ್ಲರೂ ಇದರಿನ ಮೋಹಕ್ಕೆ ಸಿಗಾಕೊಂಡಿದ್ದೀವಿ. ನಾವು ಲೋಕ ಸಮಸ್ತವು ಗುಲಾಮರಾಗಿರೋದ್ರಿಂದ ಅರ್ಜುನ ಕೇಳುವಂತಹ ಸಹಜವಾದ ಪ್ರಶ್ನೆಗಳು ಇವತ್ತು ನಮ್ಮಲ್ಲಿ ಮೂಡ್ತಿಲ್ಲ. ವೇದವ್ಯಾಸರು ಮಹಾಭಾರತದಲ್ಲಿ ಭಗವದ್ಗೀತೆ ರಚನೆ ಆದಾಗ ಆಗ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಮೂಡುವಂತಹ ಪ್ರಶ್ನೆಗಳನ್ನ ಮತ್ತು ಮೂಡಲೇಬೇಕಾದ ಪ್ರಶ್ನೆಗಳನ್ನು ಅರ್ಜುನ ಬಾಯಲ್ಲಿ ಹೇಳಿಸಿ ಕೃಷ್ಣನ ಬಾಯಲ್ಲಿ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಅರ್ಜುನನಾಗದೆ ಕೃಷ್ಣನ ಮಾತು ನಮಗೆ ಅರ್ಥವಾಗಲ್ಲ. ಅರ್ಜುನ ಕೃಷ್ಣ ನಮಗೆ ತೆಗಳ್ತೀವಿ. ಯಾಕೆಂದರೆ ಇಲ್ಲಿ ಸರಹಪಾದ ಹೇಳ್ದಂಗೆ ಅಭಿಮಾನ ಯಾವಾಗಿರುತ್ತೆ ಆಗ ನಮಗೆ ಕೃಷ್ಣ ಅರ್ಥ ಆಗಲ್ಲ. ಅದು ಬೇರೆ ಧರ್ಮ ಅಂದ್ಕೊಂಡಲ್ಲೂ ಕೃಷ್ಣ ನಮ್ಗೆ ಅರ್ಥ ಆಗಲ್ಲ, ನಮ್ಮ ಧರ್ಮದವನು ಅಂದ್ಕೊಂಡಲ್ಲೂ ಕೃಷ್ಣ ಅರ್ಥ ಆಗಲ್ಲ. ಕೃಷ್ಣ ಅರ್ಥ ಆಗಬೇಕು ಅಂದರೆ ನಾವು ಅರ್ಜುನನಾಗಬೇಕು.
ಬುದ್ಧ ಅರ್ಥ ಆಗಬೇಕು, ನಾವು ಬಿಕ್ಕುವಾಗಬೇಕು. ಈಗ ನಮಗೆ ಬುದ್ಧ ಎದುರಿಗಿಲ್ಲ, ಕೃಷ್ಣ ನಮಗೆ ಎದುರಿಗಿಲ್ಲ, ಏನು ಮಾಡಬೇಕು? ಯಾರೀಗ ನನ್ನ ಮುಂದೆ ಕೃಷ್ಣನಾಗಿ ಗುರು ಕೂತಿದ್ದಾನೋ, ಯಾರ ನನ್ನ ಮುಂದೆ ಬುದ್ಧನಾಗಿ ಗುರು ಕೂತಿದ್ದಾನೋ ಅವನಿಗೆ ನಾವು ಬಿಕ್ಕುವಾಗಬೇಕು, ಅವನಿಗೆ ಶರಣಾಗಬೇಕು. ಇದೇ ಸರಹಪಾದನ ಮಾತುಗಳನ್ನೂ ಅಷ್ಟೇ, ನಾನು ಹಾಗೆ ಕೇಳಿದ್ರೆ ಪ್ರಯೋಜನ ಇಲ್ಲ. ಅವನ ಶಿಷ್ಯನಾಗಿ ಯಾರನ್ನು ಕಂಡುಕೊಂಡಿದ್ದಾರೋ ಅವನ ಶಿಷ್ಯನಾಗಿ ಕೂತು ಕೇಳಿದಾಗ ಖಂಡಿತ ನಮಗೆ ಅರ್ಥ ಆಗುತ್ತೆ. ತತ್ವಸಾರ ನಡೆಯುವ ಯಾವುದಕ್ಕೂ ಸರಹ ಮನಸೋಲಲಿಲ್ಲ. ಹಗಲು ರಾತ್ರಿ ಸಹಜದಲ್ಲಿರು ಸಾಕು, ಭವದ ಬದುಕಿನಿಂದ ಮುಕ್ತವಾಗುತ್ತೀಯ. ಯಾವ ತತ್ವಸಾರವನ್ನು ಸುಮ್ಮನೆ ಹೇಳಿದ್ರೆ ಅದಕ್ಕೆ ಮನಸ್ಸೋಲಿಲ್ಲ ಸರಹ. ಅವನು ಹಗಲು ರಾತ್ರಿ ಅಂದರೆ ಒಂದು 24/7 ಅಂತಲೂ. ಆದರೆ ಹಗಲು ಮತ್ತು ರಾತ್ರಿ, ಪಿಂಗಳನಾಡಿ ಇಡಾನಾಡಿ, ಸೂರ್ಯನಾಡಿ ಚಂದ್ರನಾಡಿ, ಈ ಸಹಜ ಇದೆಯಲ್ಲ, ನಾವು ಬೇಕು ಬೇಡ ಅಂತಂದ್ರೂ ದಿನಕ್ಕೆ 21,600 ಸಲ ನಾವು ಉಸಿರಾಡ್ತಾನೆ ಇದ್ದೀವಿ. ನಾವು ಎಚ್ಚರವಿದ್ದಾಗಲೂ ಉಸಿರಾಡ್ತೀವಿ, ನಾವು ಮಲಗಿದ್ದಾಗಲೂ ಉಸಿರಾಡ್ತೀವಿ, ಕೋಮಾಗೋದ್ರೂ ಉಸಿರಾಡ್ತಿರ್ತೀವಿ. ಇದು ಸಹಜವಾಗಿ ತಾನಾಗೇ ನಡೆಯುವಂಥದ್ದು. ಈ ಉಸಿರಿನ ಸಂಬಂಧಪಟ್ಟ ಹಾಗೆ ಧ್ಯಾನದ ಹಲವಾರು ಮಾರ್ಗಗಳಿದೆ, ವಿಪಸನ ಇದೆ, ಮತ್ತು ಹಲವಾರು ಮಾರ್ಗ, 9 ರೀತಿ ಉಸಿರಾಟದ ಮಾರ್ಗಗಳಿದೆ. ಹಠಯೋಗದಲ್ಲಿ ಹಠ ಅಂದರೆ ಉಸಿರು ತಗೊಳ್ಳೋದು ಉಸಿರು ಬಿಡೋದೆ. ಅಲ್ಲಿ ಪೂರಕ, ರೇಚಕ, ಕುಂಭಕ, ವಿಲೋಮ, ಪ್ರತಿಲೋಮ, ಅನುಲೋಮ, ಏನೇನೋ ಹಲವಾರಿದೆ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೆ ಆಗಾಗ ಅವಕಾಶ ಸಿಕ್ಕಿದಾಗ ಅದ್ರ ಬಗ್ಗೆ ನಾವು ಮಾತಾಡ್ತಿದ್ದರೆ ಮತ್ತಿಲ್ಲಿ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಇದನ್ನೇ ಗುರುನಾನಕರು ತುಂಬ ಚೆನ್ನಾಗಿ ಹೇಳ್ತಾರೆ. ನಿನಗೆ ಸೂರ್ಯ ಮತ್ತು ಚಂದ್ರರ ಅವರೇ ನಿಮಗೆ ಆರತಿ, ಆಕಾಶದಲ್ಲಿ ಇರುವ ಸೂರ್ಯ ಚಂದ್ರರೇ ನಿನಗೆ ಆರತಿ ಆಗಿರೋದು. ನಾನು ಯಾವುದರಲ್ಲಿ ನಾನು ನಿನಗೆ ಆರತಿ ಮಾಡಲಿ? ಇದೇ ಇದೆಯಲ್ಲ ಸದಾಕಾಲ ಆರತಿ. ಅಲ್ಲಿ ಸೂರ್ಯ ಚಂದ್ರ ಮತ್ತು ಆಕಾಶ ಅಂದರೆ ಇದು ಹೊರಗಿನಿಂದ ನೋಡಿದಾಗಲೂ ಸೂರ್ಯ ಮತ್ತು ಚಂದ್ರರೇ ಬೆಳಗ್ತಾ ಇದ್ದಾರೆ, ಮತ್ತು ಅದು ಆಕಾಶ ಇದೆಯಲ್ಲ ಅದರಲ್ಲಿ ನಿನಗೆ ಆರತಿ ನಡೀತಿದೆ ಅಂತ ಒಂದಾದರೆ, ಸೂರ್ಯ ಮತ್ತು ಚಂದ್ರ, ಇಲ್ಲಿ ಸೂರ್ಯನಾಡಿ ಚಂದ್ರನಾಡಿ ಇದೆಯಲ್ಲ, ಇದರಲ್ಲೇ ನಾವು ಉಸಿರಾಡ್ತಿದ್ದೀವಿ. ಇದರಲ್ಲೇ ಧ್ಯಾನದಲ್ಲಿ ಕೂತಾಗ ಇಲ್ಲಿ ಸುಷುಮ್ನಾ ನಾಳದಲ್ಲಿ ಮೂಡುವಂತಹ ಬೆಳಕಿದೆಯಲ್ಲ ಅದೇ ಆರತಿ. ಎಲ್ಲಿ ಅಂದರೆ ಹೃದಯಾಕಾಶದಲ್ಲಿ. ಹೃದಯ ಅಂದರೆ ಪದೇ ಹೇಳ್ತೀನಿ, ಹೃದಯ ಅಂದರೆ ಇದಲ್ಲ, ಧ್ಯಾನದಲ್ಲಿ ಬರೋ ಹೃದಯಾಕಾಶ, ಅಲ್ಲಿ ಬೆಳಕು, ಇಲ್ಲಿ ಆಕಾಶ, ಇಲ್ಲಿ ಅಂತಾರೆ ಕೆಲವು, ಇಲ್ಲಿ ಅಂತಾರೆ, ಅದು ಅವ್ರವ್ರಿಗೆ ಬೇಡ. ಪ್ರತಿಯೊಂದು ಮಾರ್ಗದಲ್ಲೂ ಸರಿಯೇ. ಆದರೆ ಯೋಗದಲ್ಲಿರುವಂತಹ ಆಕಾಶ ಏನಿದೆ, ಹೃದಯಾಕಾಶ ಏನಿದೆ, ಅಲ್ಲಿ ಸುಷುಮ್ನಾ ನಾಳದ ಬೆಳಕು, ಆ ಸೂರ್ಯಚಂದ್ರರ ಸಹಾಯದಿಂದ ಸುಷುಮ್ನಾ ನಾಳದಲ್ಲಿ ಮೂಡುವಂತಹ ಬೆಳಕಿದೆಯಲ್ಲ ಅದೇ ನಿನಗೆ ಆರತಿ ಅಂತ ಗುರುನಾನಕರು ಹೇಳ್ತಾರೆ. ಹಾಗೆ ಇಲ್ಲಿ ಸರಹ ಕೂಡ ಇಲ್ಲಿ ಹೇಳ್ತಾ ಇರೋದು ಹಗಲು ಮತ್ತು ರಾತ್ರಿ ಅಂದಾಗ ಬರೀ ಡೇ ಮತ್ತು ನೈಟ್ ಅಂತಲ್ಲ, ಬೆಳಗ್ಗೆ ಮತ್ತು ರಾತ್ರಿ ಅಂತಲ್ಲ, ಸೂರ್ಯನಾಡಿ ಚಂದ್ರನಾಡಿ, ಉಸಿರು ತಗೊಳ್ಳೋದು ಉಸಿರು ಬಿಡೋದು. ಇಲ್ಲೇ ನಾವು ಸಹಜದಲ್ಲಿ ಸಂಸಾರದಲ್ಲಿ ಇದ್ಕೊಂಡು ಒಂದು ಅರ್ಥ. ಸಂಸಾರದಲ್ಲಿ ಜೀವನ ಮಾಡ್ತಾ ಉಸಿರನ್ನು ಗಮನಿಸ್ಕೊಂಡು ಹೋಗೋದೇ ಧ್ಯಾನ, ಇದೇ ಧಾರಣೆ. ಆ ಧಾರಣೆಯಲ್ಲಿ ನಾನು ಸುಷುಮ್ನಾಗೆ ತಲುಪುವುದೇ ಧ್ಯಾನ, ಆ ತಲುಪಿದಾಗ ಆಗುವುದೇ ಧ್ಯಾನ ಸ್ಥಿತಿ. ಹೀಗಿರುವಾಗ ತತ್ವಗಳಿಂದ ಕೇಳಿ ಪ್ರಯೋಜನ. ನಾನು ಈಗ ಹೇಳಿದೆ ಇದು ಸೂರ್ಯನಾಡಿ ಚಂದ್ರನಾಡಿ ಅಂತ, ಇದು ಕೇಳಿದ್ರೆ ಬರೀ ತತ್ವ. ಯಾವಾಗ ಗುರುವನ್ನು ಅರಿಸಿ ಹೋಗಿ ನನಗೂ ಇಂತಹ ಮಾರ್ಗ ಕೊಡಿ, ಸೂರ್ಯನಾಡಿ ಚಂದ್ರನಾಡಿಯಿಂದ ಸುಷುಮ್ನಾಗೆ ತಲುಪೋದು ಹೇಗೆ ಅಂತ ಆಸಕ್ತಿಯಿಂದ ಗುರುವನ್ನು ಭೇಟಿಯಾಗಿ ಅವನಲ್ಲಿ ಶರಣಾಗಿ ಅವನಿಂದ ಮಾರ್ಗವನ್ನು ಪಡೆದಾಗ ನಿಮಗಿದು ಅರಿವಿಗೆ ಬರುತ್ತೆ. ಇಲ್ಲ ಅಂದರೆ ಅವನು ಹೇಗೆ ಅದು ಹೇಳಿದ್ದು ತತ್ವ ಆಗ್ಬಿಟ್ಟು ಪ್ರಯೋಜನಕ್ಕಿಲ್ಲ ಅಂತ ಹೇಳಿದ್ನೋ, ನಾನು ಹೇಳಿದ್ದು ಪ್ರಯೋಜನಕ್ಕೆ ಬರಲ್ಲ. ಯಾಕೆಂದರೆ ಬರೀ ಕೇಳಿರ್ತೀವಿ. ನಾವು ಗುರುವನ್ನು ಹುಡ್ಕೊಂಡೋಗಿ ಶರಣಾಗಿ ಮಾರ್ಗವನ್ನು ಪಡೆದಿಲ್ಲ ಅಂದಾಗ ನಾನು ಹೇಳಿದ್ದು ಕೂಡ ಬರೀ ತತ್ವವಾಗುತ್ತೆ, ಶಾಸ್ತ್ರಾರ್ಥವೇ ಆಗುತ್ತೆ, ಆಗ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗೆ ಸರಹಪದ ಆವಾಗಿನ ಕಾಲಕ್ಕೆ ಹೇಳ್ದ, ಈಗ ನಾನು ಹೇಳೋದು ಕೂಡ ಅಪ್ಲೈ ಆಗೋದೇನೆಂದರೆ ಬರೀ ಇದು ಕೇಳಿದ್ರೆ ಇದು ಬರೀ ಆಸಕ್ತಿ ಮೂಡಿಸೋದಕ್ಕೆ, ಸಮಾಜದಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನು ತಪ್ಪು ಅಂತ ಹೇಳಿ ಸರಿ ಯಾವುದು ಅಂತ ಹೇಳೋದಕ್ಕೆ ಹೊರತು, ಇದೇ ನಾ ಹೇಳಿದ್ರೆ ಸತ್ಯ ಅಂತ ತೊಗೊಂಡ್ಬಿಟ್ರೆ ಮತ್ತೆ ನಮಗದು ಅರ್ಥವಾಗೋದಿಲ್ಲ. ಅದು ಅರಿವಿಗೆ ಬರಬೇಕು ಅಂದರೆ ಈಗ ಸರಹಪಾದ ಹೇಳಿದ್ದ, ಬುದ್ಧ ಹೇಳಿದ್ದನ್ನು, ಈಗ ನಾನು ಹೇಳ್ತಿರೋದನ್ನು ಅರಿತು ಇದನ್ನು ನಾವಾಗೇ ಪಡಿಬೇಕಾ? ಹಾಗಾದರೆ ಗುರುವನ್ನು ಅರಿಸ್ಕೊಂಡು ಹೋಗೋಣ, ಗುರುವಲ್ಲಿ ಶರಣಾಗೋಣ, ಗುರುವಲ್ಲಿ ಮಾರ್ಗವನ್ನು ಪಡೆದು ಅದನ್ನು ಅರ್ಥಾಗ ನಿಜವಾಗ್ಲೂ ತತ್ವ ನಮಗೆ ದಕ್ಕತ್ತೆ. ಇಲ್ಲ ಅಂದರೆ ತತ್ವ ದಕ್ಕಲ್ಲ. ಮತ್ತು ಶಾಸ್ತ್ರಗಳನ್ನು ಬರೀ ಓದೋದು ಏನೋ ಪ್ರಯೋಜನ ಇಲ್ಲ ಅಂತ ಹೇಳಿದಾಗೆ, ಈಗ ನನ್ನ ಮಾತು ಕೇಳಿನೂ ಅಳವಡಿಸ್ಕೊಂಡಿಲ್ಲ ಅಂದರೆ ಅದು ಪ್ರಯೋಜನಕ್ಕಿಲ್ಲ. ಅದಕ್ಕೆ ಲಕ್ಷಣಗಳಿಲ್ಲ, ಅಕ್ಷರಗಳಲ್ಲಿ ಹೇಳಲಾಗದು, ಕೇವಲ ಗುರುಪಾದದ ಕೃಪೆಯಿಂದ ಲಭ್ಯ. ಅದ ಅರಿತರೆ ತಾನೂ ಇಲ್ಲ ಇದಿರೂ ಇಲ್ಲ, ಸ್ವರೂಪನೇ ಇದಿರಾದರೆ ನಾನಾರು. ಹಾಗೆ ಗುರುವನ್ನು ನಾನು ಅರಿಸಿಕೊಂಡು ಅವನಲ್ಲೇ ಮಾರ್ಗವನ್ನು ಪಡೆದಾಗ ತಾನೂ ಇಲ್ಲ ಇದಿರೂ ಇಲ್ಲ, ಜ್ಞಾನಿ ಇಲ್ಲ ಅಜ್ಞಾನಿ ಇಲ್ಲ, ಆತ್ಮವಿಲ್ಲ ಪರಮಾತ್ಮವಿಲ್ಲ. ಯಾಕೆಂದ್ರೆ ಹಾಗಾದ್ರೆ ಏನು ಭಾವ ಅಂತ ಕೇಳಿದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ನಮ್ಮಲ್ಲೇ ಕಂಡುಕೊಳ್ಬೇಕು. ನಮ್ಮಲ್ಲೇ ಕಂಡುಕೊಳ್ಳೋದು ಹೇಗೆ ಅಂದರೆ ಗುರುವನ್ನು ಪಡೆದು ಅವನಿಂದ ಗುರುವಲ್ಲಿ ಶರಣಾಗಿ ಅವನಿಂದ ಮಾರ್ಗವನ್ನು ಪಡೆದು ಮಾರ್ಗದಲ್ಲಿ ನಡಿಬೇಕು. ಆ ನಡೆಯುವಾಗ ಧ್ಯಾನ ಮಾಡ್ತೀನಿ ಅನ್ನೋ ಭಾವ ಕಳಿಸ್ಕೋಬೇಕು, ಜಪ ಮಾಡ್ತೀನಿ ಮಂತ್ರ ಹೇಳ್ತೀನಿ ಅನ್ನೋದು ಭಾವದಿಂದ ಕಳಿಸ್ಕೋಬೇಕು,
ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೆ ತಾನು ಇಲ್ಲದಂತಿರಬೇಕು. ಅಂತಹ ಭಾವದಲ್ಲಿ ಅಭಿಮಾನವನ್ನು ತೊರೆದು ಗುರುವಲ್ಲಿ ಶರಣಾಗಿ ಮಾರ್ಗವನ್ನು ಪಡೆದು ಸತ್ಯವನ್ನು ಕಂಡುಕೊಳ್ಬೇಕು. ಇದೇ ಬುದ್ಧನ ಉದ್ದೇಶ, ಇದೇ ಉಪನಿಷತ್ತಿನ ಸಾರ, ಇದೇ ಕೃಷ್ಣನ ಸಂದೇಶ. ಶರೀಫಜ್ಜ, ಕಡಕೋಳ ಮಡಿವಾಳಪ್ಪ, ನನ್ನಪ್ಪ ನಾಗರಾಜಪ್ಪ, ನನ್ನ ಗುರುಗಳು ನಾಗರಾಜಪ್ಪ, ಪ್ರತಿಯೊಬ್ಬ ಯಾರ್ಯಾರು ಕಂಡುಕೊಂಡಿದ್ದಾರೋ ಎಲ್ಲರ ಮೂಲ ಉದ್ದೇಶ ಏನಂದರೆ ಸತ್ಯದ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಸತ್ಯವನ್ನು ಕಂಡುಕೊಳ್ಬೇಕು. ಹಾಗಾಗಿ ಎಲ್ಲರೂ ಯಾರ್ಯಾರಿಗೆ ಅಧ್ಯಾತ್ಮದಲ್ಲಿ ಆಸಕ್ತಿ ಇದೆ, ಸತ್ಯಾನ್ವೇಷಣೆ ಆಸಕ್ತಿ ಇದೆ, ಎಲ್ಲರೂ ಗುರುವನ್ನು ಕಂಡುಕೊಳ್ಳಿ. ಆಲ್ರೆಡಿ ಗುರುವನ್ನು ಕಂಡುಕೊಂಡಿದ್ರೆ ನನ್ನ ಗುರುವೇ ಶ್ರೇಷ್ಠ ಅನ್ನುವುದು, ನಾನು ಅಧ್ಯಾತ್ಮದಲ್ಲಿ ಇದ್ದೀನಿ ಅನ್ನೋ ಶ್ರೇಷ್ಠತೆ ಇರುತ್ತಲ್ಲ, ಇಂಥ ಎಲ್ಲ ಹಮ್ಮುಗಳನ್ನು ಕಳ್ಕೊಂಡು ಎಲ್ಲರೂ ಸತ್ಯವನ್ನು ಕಂಡುಕೊಳ್ಳಿ. ಯಾರಿಗೆ ಇಂತಹ ಮಾರ್ಗದ ಅವಶ್ಯಕತೆ ಇದ್ದರೆ ಖಂಡಿತ ನನ್ನ ಸಂಪರ್ಕಿಸ್ಬೋದು. ಅವರವರ ಅವಶ್ಯಕತೆ ತಕ್ಕಂತೆ ಯಾವ ಮಾರ್ಗ ಸೂಕ್ತವಾಗಿರುತ್ತೆ, ಯಾವ ಮಾರ್ಗದಲ್ಲಿ ಹೋಗ್ಬೋದು, ಹಾಗೇನಾದರೂ ನಮ್ಮ ಶಿಶ್ನಾಳ ಶರೀಫರ ಮಾರ್ಗ, ನಮ್ಮ ಗುರುಗೋವಿಂದ ಭಟ್ಟಂತ ಬಂದಂಥ ಮಾರ್ಗ ಏನಿದೆ ಆ ಮಾರ್ಗವರೆಗೆ ಸೂಕ್ತವಾದರೆ ನಮ್ಮ ಮಾರ್ಗದಲ್ಲೂ ನಡೆಯಬಹುದು. ಹಾಗೆ ಖಂಡಿತ ಯಾರಿಗೆ ಆಸಕ್ತಿ ಇದ್ದಲ್ಲಿ, ಆಗಿದ್ದಲ್ಲಿ, ಸತ್ಯದ ಅನ್ವೇಷಣೆಯಲ್ಲಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೇಲ್ ಐ ಡಿ ಹಾಕಿರ್ತೀನಿ, ಖಂಡಿತ ನನ್ನ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಮತ್ತೊಂದು ಸಂಚಿಕೆ ಸಿಗ್ತೀನಿ. ನಮಸ್ಕಾರ.